तस्य वंदनं च पुनः पुनः। बोलिए श्री सतनामादि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्वसंत महंत की जय। ನಾರಾಯಣ, ನೀನು ಹೇಳೋದು ಕಲ್ತ್ಕೊಳ್ಳೋದ್ಮೇಲೆ ಸ್ವಲ್ಪ ಹಾಂ ಯಾವುದಾನ ಒಂದು ಅರ್ಥ ಹೇಳೋವಂಥದ್ದು, ಇಲ್ಲ ಬೋಧ ವೃಕ್ಷ ಬರುತ್ತಲ್ಲ ಅದನ್ನು ಹೇಳೋದು ಅಭ್ಯಾಸ ಮಾಡ್ಕೊ. ಹಾಂ, ನಾವಿಲ್ದಾಗ ಒಂದು 10 ನಿಮಿಷ ಮಾಡು. ಹಾಂ, ಪೂಜ್ಯರು, ಪ್ರಾತಸ್ಮರಣೀಯರು, ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗೆ ವಂದಿಸುತ್ತಾ ಮತ್ತು ಗುರುಮಾತಾಜಿಗಳ ದಿವ್ಯಚರಣೆಗೆ ವಂದಿಸುತ್ತಾ ನೆರೆದಿರುವ ಎಲ್ಲ ಮಹನೀಯರಿಗೆ, ಮಹಿಳೆಯರಿಗೆ, ಭಕ್ತಿ ಮಾತೆಯರಿಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ. ಮೊದಲಿಗೆ ನಾವು ವಿಚಾರ ಮಾಡೋಣ. ಜ್ಞಾನ 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 ಅಂದ್ರೇನು? ವಿದ್ಯೆ. ಜ್ಞಾನ ಅಂದ್ರೇನು? ವಿದ್ಯೆ. ಎಲ್ಲರಿಗೂ ಜ್ಞಾನನೇ ಅಂತ ಹೇಳೋದು. ಒಂದು ವ್ಯವಹಾರ ಜ್ಞಾನ ಇದೆ, ಸಾಮಾಜಿಕ ಜ್ಞಾನ ಇದೆ, ಕೆಲಸದ ಜ್ಞಾನ ಇದೆ. ಅದನ್ನು ಪಡೆಯೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹುಟ್ಟಿದಾಗಲೇ ಯಾವುದೂ ಬರೋದಿಲ್ಲ ನಮಗೆ, ಯಾವುದೂ ಸಹ ಬರೋದಿಲ್ಲ. ಹಿಂದಿನ ಜನ್ಮದಲ್ಲಿ ಸಂಸ್ಕಾರ ಇದ್ದರೂ ಕೂಡ ಈ ಜನ್ಮಕ್ಕೆ ಗುರುವಿನ ಅವಶ್ಯಕತೆ ಇದೆ. ಅವನು ಹಿಂದಿನ ಜನ್ಮದಲ್ಲಿ ಅದನ್ನು ಅಭ್ಯಾಸ ಮಾಡಿರ್ತಾನೆ. ಹೇಗೆ ಅಂದರೆ, ಸಣ್ಣ ಹುಡುಗ ಸರಿಗಮ ಪದನ ಭಾಳ ಅದ್ಭುತವಾಗಿ ಹೇಳ್ತಾನೆ. ಒಂದು 4-5 ವರ್ಷದ ಹುಡುಗ. ಆ 4-5 ವರ್ಷದ ಹುಡುಗ ಕೇವಲ 1 ವರ್ಷದಲ್ಲಿ ಅಭ್ಯಾಸ ಮಾಡಿ ಹೇಳ್ತಾನೆ ಅಂತಂದರೆ ಅವನಿಗೆ ಸಂಸ್ಕಾರ ಇರುತ್ತೆ. ಅಂದರೆ ಹಿಂದಿನ ಜನ್ಮದಲ್ಲಿ ಅಭ್ಯಾಸ ಮಾಡ್ತಾ ಇರ್ತಾನೆ, ಆಯುಷ್ಯ ಕಳೆದೋಗ್ಬಿಡುತ್ತೆ, ಸತ್ತೋಗ್ಬಿಡ್ತಾನೆ. 1/4 ಭಾಗ ಅಭ್ಯಾಸ ಮಾಡಿರ್ತಾನೆ. ಅದು ವಾಸನೆ ನೋಡಿ ಮತ್ತೆ ಸಂಸ್ಕಾರ ಆಗಿ ಈ ಜನ್ಮದಲ್ಲಿ ಅವನಿಗೆ ಸಹಾಯ ಮಾಡುತ್ತೆ. ತಕ್ಷಣ ಗ್ರಹಿಸ್ತಾನೆ. ಹೇಳಲ್ವಾ, ಭಾಳ ಚೆನ್ನಾಗಿ ಅವನು 1 ಸಾರಿ ಹೇಳಿದ್ರೆ ಸಾಕು, ಪಾಠ ಅವನು ಪಾಠ ಗ್ರಹಿಸ್ತಾನೆ, ಚೆನ್ನಾಗಿ ಹೇಳ್ತಾನೆ ಅಂತ. ನೋಡಿ, ಅದೇ ಕಾರಣ ಅದಕ್ಕೂ ಜ್ಞಾನ ಅಂತ ಹೇಳ್ತಾರೆ. ಜ್ಞಾನ ಎಲ್ಲವೂ ಜ್ಞಾನವೇ ಪ್ರಪಂಚದಲ್ಲಿ. ಅಡುಗೆ ಮಾಡೋದು ಒಂದು ಜ್ಞಾನ, ಕೆಲಸ ಮಾಡೋದೊಂದು ಜ್ಞಾನ, ವಿದ್ಯೆಯಿಂದ ಅದು. ಏಕಾಗಿ ಯಾವ ಹೆಣ್ಮಕ್ಳಿಗೂ ಅಡುಗೆ ಮಾಡೋದು ಬರೋದಿಲ್ಲ, ಅವ್ರ ತಾಯಂದಿರು ಕಲಿಸ್ತಾರೆ. ಮತ್ತು ಗಂಡನ ಮನೆಗೆ ಹೋದಾಗ ಅವ್ರ ಅತ್ತಂದಿರು ಕಲಿಸ್ತಾರೆ. ಹೀಗೆ ಸ್ನೇಹಿತರು ಕಲಿಸ್ತಾರೆ. ಒಟ್ಟಾರೆ ವಿದ್ಯೆ ಅಂದರೆ ಜ್ಞಾನ. ಎಲ್ಲದಕ್ಕಿಂತ ಜ್ಞಾನ, ಶ್ರೇಷ್ಠವಾದ ಜ್ಞಾನ ಅಂದರೆ ಆತ್ಮಜ್ಞಾನ. ನೋಡಿ, ಎಲ್ಲ ಈ ಜ್ಞಾನಗಳು ಬೇಕು. ವ್ಯವಹಾರ ಮಾಡೋದಕ್ಕೆ, ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ, ಓಡಾಡೋದಕ್ಕೆ ವಿಜ್ಞಾನ, ಜ್ಞಾನ ಎಲ್ಲ ಬೇಕು. ಇಲ್ಲಾಂದರೆ ಅವನು ಮೂಢಾತ್ಮನಾಗ್ಬಿಡ್ತಾನೆ, ಮೂರ್ಖನಾಗ್ಬಿಡ್ತಾನೆ. ಏನು ಗೊತ್ತಿಲ್ಲ ಅಂತಂದರೆ ಅವನನ್ನು ಏನು ಕೆಲಸಕ್ಕೆ ಬಾರದವನ ರೀತಿ ಇಟ್ಟು ಬಿಡ್ತಾರೆ. ಅವನೇನಿಗೂ ಕಲಿಯೋದಿಲ್ಲ. ನೋಡಿದ್ದೀವಿ, ಅವನಿಗೇನು ಗೊತ್ತಾಗಲ್ಲ ಬಿಡ್ರಿ, ಅದೇ ಅಂದ್ಬಿಡ್ತಾರೆ. ಪೆದ್ದ ಮೂಲೆ ಗುಂಪು ಮಾಡಿಬಿಡ್ತಾರೆ. ಎಲ್ಲದಕ್ಕೂ ಜ್ಞಾನ ಯಾವುದು ಶ್ರೇಷ್ಠವಾದ ಜ್ಞಾನ ಅಂದರೆ ಆತ್ಮಜ್ಞಾನ. ಆತ್ಮ ಅಂದರೆ ನಾನು, ಕನ್ನಡ ನಾನು, ಅರಿವು ಎಲ್ಲ ಬರುತ್ತೆ. ನೋಡಿ, ಇಲ್ಲಿ ಹೇಳ್ತಾರೆ, ಶರೀರದ ಇಂದ್ರಿಯಗಳಿಗೆ ಬೇರೆ ಸಾಕ್ಷಿಯಾಗಿ ಇರುವ ಆತ್ಮನೇ ತಾನೆಂತಲೂ, ತನಗಿಂತ ಬೇರೆ ಪರಮಾತ್ಮನು ಇಲ್ಲವೆಂತಲೂ, ತನ್ನಿಂದ ತಿಳಿಯತಕ್ಕ ಶರೀರಾದಿ ನಾನಾ ವಿಧ ರಾಮರೂಪ ಪ್ರಪಂಚವು ದೃಶ್ಯವೆಂತಲೂ, ಸರ್ವ ಪ್ರಪಂಚವನ್ನು ನೋಡತಕ್ಕಂಥ ಜ್ಞಾನಾನಂದ ಸ್ವರೂಪ ಪರಮಾತ್ಮನೆಂತಲೂ. ಶರೀರ ಇಂದ್ರಿಯಗಳಿಗೆ ಬೇರೆ. ಇಂದ್ರಿಯಗಳು ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದು ಜ್ಞಾನೇಂದ್ರಿಯ. ಇನ್ನು ಕರ್ಮೇಂದ್ರಿಯಗಳಿವೆ. ಬಾಯಿ, ಕೈ, ಕಾಲು, ಉಪಸ್ಥ, ಉದ. ಕರ್ಮೇಂದ್ರಿಯ ಅಂದರೆ ಕೆಲಸ ಮಾಡತಕ್ಕಂಥದ್ದು. ಕೊಡೋದು, ತೆಗೆದುಕೊಳ್ಳೋದು ಕೈ ಕೆಲಸ, ಓಡಾಡೋದು ಕಾಲಿನ ಕೆಲಸ. ಬಾಯಿ ಮಾತನಾಡ್ತಾ ಇದೆ, ಉಪಸ್ಥಾಗುದ ಮಲಮೂತ್ರ ವಿಸರ್ಜನೆ. ಅದು ಇವುಗಳಲ್ಲಿ ಎಲ್ಲದಕ್ಕೂ ಬೇರೆಯಾಗಿರ್ತಕ್ಕಂಥದ್ದು ಆತ್ಮ, ಅದು ನಾನು.
ಹೇಗೆ ಬೇರೆ? ಎಲ್ಲ ಇದ್ದಾವೆಲ್ಲ ನೋಡಿ. ಈ ಬುಕ್ಕನ್ನು ಹೇಗೆ ಬೇರೆಯಾಗಿ ಅರಿತಾ ಇದ್ದೀವಿ ನಾವು? ಮೊಬೈಲ್ ನಮ್ಮದೇ, ಅದು ಬೇರೆ, ನಾನು ಬೇರೆ ಆಗಿದ್ದೀನಿ. ಪುಸ್ತಕ ನಮ್ಮದೇ, ಇದು ಬೇರೆ, ನಾನು ಬೇರೆ. ಅದೇ ರೀತಿಯಾಗಿ ಈ ಶರೀರದ ಇಂದ್ರಿಯಗಳಿಗೆ ಬೇರೆಯಾಗಿರ್ತಕ್ಕಂಥವನು ಆತ್ಮಸ್ವರೂಪನು ನಾನು. ಎಲ್ಲರೂ ಯಾರು ನೀನು ಅಂದಾಗ ಈ ದೇಹವನ್ನು ತೋರಿಸಿ ಇದಕ್ಕೊಂದು ಹೆಸರು ಹೇಳ್ತೀವಿ. ದೇಹವನ್ನು ಸಣ್ಣ ಮಕ್ಕಳಲ್ಲಿ ಪ್ರೆಸೆಂಟ್ ಕರೀತಾ ಇದ್ರು ಇಂಗ್ಲೀಷ್ ಸ್ಕೂಲ್ಗಳಲ್ಲಿ. ನಾರಾಯಣ್ ಎಸ್ ಸರ್, ನಾರಾಯಣ ನಾನೇ ಸರ್, ಹೀಗೆ ಸಣ್ಣ ಮಕ್ಕಳಲ್ಲಿ ಅಲ್ಲೂರಾ? ಹಾಂ. ಈಗ ಕೆಲಸಗಳಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ಮಾಡಿರ್ತಾರೆ, ಅವರೆಲ್ಲ ಸೈನ್ ಹಾಕ್ಬೇಕು. ಈಗಲೂ ಕರೀತಾರೆ ಪೌರಕಾರ್ಮಿಕರೆಲ್ಲ ಗುಂಪಿದಾಗ ಚಿನ್ನಮ್ಮ ಬಾ ಅಂತ ಕೇಳ್ತಾ ಇರ್ತಾರೆ. ತಮ್ಮಿಂಗ್ ಅಲ್ಲ ಅರ್ಥ. ಹಾಗೆ ಶರೀರದ ಇಂದ್ರಿಯಗಳಿಗೆ ಒಟ್ಟಾರೆ ಈ ಶರೀರಕ್ಕೆ ಬೇರೆ ಇರತಕ್ಕಂಥವನು ನಾನು. ಆತ್ಮವೇ ಪರಮಾತ್ಮ. ಕೈವಾರ ತಾತಯ್ಯನವರು ಹೇಳಿದ್ರು ಆತ್ಮವೇ ಪರಮಾತ್ಮ. ಮತ್ತು ಬೇರೆ ಪೂಜೆ ಪುನಸ್ಕಾರಗಳು ಅಲ್ಲ ಕೈವಾರ ತಾತಯ್ಯನವರು ಮಾಡಿದ್ರು ಅಲ್ಲ. ಆದರೆ ಸಾಮಾನ್ಯ ಜನರಿಗೆ ಈ ಆತ್ಮಜ್ಞಾನ ಅರ್ಥ ಆಗೋದಿಲ್ಲ. ಅವ್ರ ಯಜಮಾನರು ಹೇಮಾದ್ರಿಯವರು ಹೇಳೋರು ಭಾಳ ಸೂಕ್ಷ್ಮವಾದ ವಿಚಾರ. ಆದರೆ ಕೇಳ್ತಾ ಅರ್ಥ ಆಗಿಬಿಟ್ರೆ ಕಡಲೆಕಾಯಿ ತಿಂದಂಗೆ, ಕಡಲೆಕಾಯಿ ತಿಂದು ಕೈ ಒರೆಸ್ಕೊಂಡಂಗೆ. ಅದಕ್ಕೆ ಸತತವಾಗಿ ಕೇಳ್ತಾ ಇರಬೇಕು. ಈ ಪ್ರಪಂಚನೂ ಬೇರೆ. ಈ ಪ್ರಪಂಚದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ, ಭೂಮಿ ಮೇಲೆ ಮನೆ ಕಟ್ಕೊಂಡಿದ್ದೀವಿ, ವಾಸ ಮಾಡ್ತಾ ಇದ್ದೀವಿ. ಅದಕ್ಕೂ ಬೇರೆಯಾಗಿ ನೋಡ್ತಾ ಇದ್ದೀವಿ ನಾವು. ಮನೆಯಿಂದ ಆಚೆಗೆ ಹೋಗ್ಬಿಡಿ, ಮನೆಯೇ ಬೇರೆ, ನೀವೇ ಬೇರೆ ಅಲ್ವಾ? ಮನೆಯೇ ಬೇರೆ, ನೀವೇ ಬೇರೆ. ಅದೇ ರೀತಿ ದೇಹವನ್ನು ನೋಡ್ತಾ ಇದ್ದೀವಿ. ಈ ಕಣ್ಣಿಂದ ಕೈಗಳನ್ನು ನೋಡ್ತಾ ಇದ್ದೀವಿ. ನನ್ನ ಕೈಗೆ ಪೆಟ್ಟಾಯಿತು. ಏನಾಯಿತು ನಿನ್ನ ಕೈಗೆ ಅಂತಾರೆ. ನನ್ನ ಕೈಗೆ ನೋಡಿ, ನಾನು ಅನ್ನೋದು ಬೇರೆ, ಕೈ ಅನ್ನೋದು ಬೇರೆ. ಅದೇ ರೀತಿ ಪ್ರಪಂಚ ದೃಶ್ಯ ಎಲ್ಲವೂ ಬೇರೆ ಬೇರೆ. ಇದನ್ನೆಲ್ಲ ನೋಡಿ ತಿಳಿತಾ ಇರ್ತಕ್ಕಂಥವನು ಯಾರು ಅಂದರೆ ಅರಿವು ಸ್ವರೂಪನಾದ ನಾನು. ಅದನ್ನು ಆತ್ಮ ಅಂತಾರೆ, ಸತ್ಯನಾಮ ಅಂತ ಹೇಳ್ತಾರೆ, ರಾಮ ಅಂತ ಹೇಳ್ತಾರೆ ಕಬೀರ್ ಸಾಹೇಬರು. ಕೃಷ್ಣ ನೀನೇನಪ್ಪ, ರಾಮ ನೀನೇ. ಅವರೆಲ್ಲ ಹೊರಟೋದ್ರು. ಆಗ ಈಗ ಕರೆದ್ರೆ ಅವ್ರು ಬರೋದಿಕ್ಕೆ ಆಗೋದಿಲ್ಲ. ಬಂದಿದ್ದಾರ ನಮ್ಮ ತಂದೆ ತಾಯಿಗಳು, ರಾಜ ಮಹಾರಾಜರೆಲ್ಲ ಸತ್ತೋದ್ರಲ್ಲ, ಯಾರನ್ನು ಬಂದಿದ್ದಾರ? ಇಷ್ಟೊಂದು ಕರೀತಾರೆ, ಯಾರನ್ನ ಬಂದಿದ್ದಾರ? ಸುಳ್ಕೊಂಡಿದೆ ಅಷ್ಟೇ, ಯಾರು ಬರಲ್ಲ. ಯಾರು ಬರಲ್ಲ. ಮತ್ತೆ ಕರೀತಾ ಅವರಲ್ಲ, ಬರಬೇಕಲ್ಲ. ಅವರು ದೇಹ ಧಾರಣೆ ಮಾಡಿ ಕಷ್ಟ ಸುಖಗಳನ್ನು ಅನುಭವಿಸ್ಬಿಟ್ಟು ಹೊರಟೋದ್ರು. ಅವರು ಹೊರಟೋದು. ರಾಮನು ಹೊರಟೋದ. ಮತ್ತೆ ಪೂಜೆ ಮಾಡ್ತಾ ಇದ್ದೀವಿ. ಭಕ್ತಿ ಉಂಟಾಗಲಿ, ಭಕ್ತಿ ಬರಲಿ, ಭಯ ಇರಲಿ, ದೈವ ಅನ್ನೋದೊಂದು ಇದೆ ಅಂತೇಳಿ ಭಯ ಬರಲಿ, ನೀತಿವಂತನಾಗಿ ಬಾಳಲಿ ಅಂಥೇಳಿ ಉತ್ತಮ ಪುರುಷರನ್ನು ನಾವು ದೇವರನ್ನಾಗಿ ಸ್ವೀಕರಿಸಿ ನಾವು ಮಾಡ್ತಾ ಇದ್ದೀವಿ. ರಾಮ ಮರ್ಯಾದೆ ಪುರುಷ, ಏಕಪತ್ನಿ ವ್ರತಸ್ಥ, ಪಿತೃವಾಕ್ಯ ಪರಿಪಾಲನ. ಆ ಗುಣಗಳು ನಮಗೂ ಬರಲಿ ಅಂತೇಳಿನೇ ಆತನನ್ನು ಪೂಜೆ ಮಾಡ್ತಾ ಇದ್ದೀವಿ. ಅವನು ಪ್ರತ್ಯಕ್ಷವಾಗಿ ನಮಗೆ ಕಾಣಿಸ್ಕೊಂಡು ನಮಗೆ ಮೋಕ್ಷ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಈ ಕಷ್ಟದಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟು ಸಾವಳ ಕಷ್ಟದಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆತ್ಮಜ್ಞಾನ ಅಂದರೆ, ಜ್ಞಾನ ಅಂದ್ರೇನು? ಆತ್ಮಜ್ಞಾನವೇ ನಿಜವಾದ ಜ್ಞಾನ. ಇನ್ನೆಲ್ಲವೂ ಪ್ರಾಪಂಚಿಕ, ಸಾಮಾಜಿಕ, ಬೌದ್ಧಿಕ ಇವೆಲ್ಲ ಸಂಬಂಧಪಟ್ಟಿದೆ. ಅವು ಬೇಕು, ನಮ್ಮ ಜೀವನ ನಡೆಯೋಕ್ಕೆ ಅವೆಲ್ಲ ಬೇಕು. ಆ ಜ್ಞಾನಗಳು ನಮಗೆ ಕೆಲಸಕ್ಕೆ ಬರೋಲ್ಲ, ಏನೋ ಬಿಡುಗಡೆ ಮಾಡೋಲ್ಲ ಅಂತ. ನಮ್ಮನ್ನು ಹುಟ್ಟು ಸಾಳು ಬಂಧನದಿಂದ ಬಿಡುಗಡೆ ಮಾಡೋದಿಲ್ಲ. ಅವೆಲ್ಲ ನಮ್ಮನ್ನು ಬಂಧನಕ್ಕೆ ತೊಳ್ತವೆ.
ತಿರ್ಗಾ ಮತ್ತೆ ಹುಟ್ಟುವಂತೆ ಮಾಡ್ತವೆ, ಮತ್ತೆ ಹುಟ್ಟುವಂತೆ ಮಾಡ್ತವೆ. ಈ ಪೂಜೆ ಪುನಸ್ಕಾರಗಳು ಇವೆಲ್ಲವೂ ಸಹ ಮತ್ತೆ ಹುಟ್ಟದೇ ಇರತಕ್ಕಂಥ ಪೂಜೆಯನ್ನು ನೀವು ಮಾಡಿ. ಕಬೀರ್ ಸಾಹೇಬರು ಭಕ್ತಿಯನ್ನು ಮಾಡಿ. ನೀವು ಹುಟ್ಟಬಾರ್ದು ಮತ್ತೆ. ಈಗ ಚೆನ್ನಾಗಿದ್ದೀವಿ, ಹುಟ್ಟಿದ್ದೀವಿ, ದೇಹ ಚೆನ್ನಾಗೈತಾ, ಎಲ್ಲ ಅನುಕೂಲತೆ ಇದೆ, ಮನೆ ಮಠ ಆಸ್ತಿ ಒಡವೆ ವಸ್ತ್ರ ಕಾರು ಬಂಗ್ಲೆ ಎಲ್ಲ ಇದೆ, ದೇಹ ಚೆನ್ನಾಗಿದೆ. ಯಾರಿಗನ ಮೊನ್ನೆ ಒಬ್ಬ ದಿಲೀಪ್ ರಾಜ್ ಅಂತೇಳಿ ಅವನು ಒಳ್ಳೆ ಅನುಕೂಲಸ್ಥ ನಿರ್ಮಾಪಕ, 46 ವರ್ಷಕ್ಕೆ ಹೊರಟೋದ ಅಲ್ಲೂರ. ಸಾಯೋ ವಯಸ್ಸಲ್ಲ ಅಂತ ಹೇಳ್ತಾರೆ, ಸಾಯುವ ವಯಸ್ಸಲ್ಲ. ಆದರೆ ಬಂದ್ಬಿಡ್ತು ಮೃತ್ಯು, ಹೊರಟೋದ. ಹಾಗೆ ಎಲ್ರಿಗೂ ಒಂದಿನ ಬರುತ್ತೆ, ಹೋಗಲೇಬೇಕು. ಆದರೆ ಈ ಬಂದಿರತಕ್ಕಂಥ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಬೇಕು ನಾವು. ಇದು ಉಪಯೋಗಪಡಿಸ್ಕೊಳ್ಬೇಕು, ಅದನ್ನು ಚೆನ್ನಾಗಿ ಸದುಪಯೋಗಪಡಿಸ್ಕೊಳ್ಬೇಕಾದ್ರೆ ಅಂದರೆ ಬಿಡುಗಡೆ ಮಾಡಿಕೊಳ್ಬೇಕು. ಮತ್ತೆ ನಮಗೆ ಜನ್ಮ ಬರೋದು ಕಷ್ಟ. ಮಾನುಷ ಜನ್ಮ ದುರ್ಲಭ ಹೈ, ಬಹುರಿನ ದೂಜಿ ಬಾರ್, ಪಕ್ಕಾ ಪಲ್ಜೋ ಗಿರ್ಪಡ ಬಹುರ್ನಲಾಗೀಟ. ಮಾನುಷ್ಯ ಜನ್ಮ ದುರ್ಲಭ, ಬಹಳ ಕಷ್ಟ. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮನೇ ಶ್ರೇಷ್ಠ. ಕಳೆದ ವಾರ ಹೇಳೋದಲ್ಲ, ಕುದುರೆ ವೇಗವಾಗಿ ಓಡುತ್ತೆ, ಮನುಷ್ಯ ಅಷ್ಟು ವೇಗವಾಗಿ ಓಡಕ್ಕೆ ಸಾಧ್ಯ ಇಲ್ಲ. ಆದರೆ ಆತನ ಮನಸ್ಸು, ದುಬೈ ನೋಡಿದರೆ ದುಬೈ ತಿರ್ಗಾ ಓದ್ತದೆ ಮನಸ್ಸು, ದೇಹ ಇಲ್ಲೇ ಇರುತ್ತೆ. ಹಾಗೆ ಮನೋವೇಗ, ವಾಯುವೇಗಕ್ಕಿಂತ ಮನೋವೇಗ ದೊಡ್ಡ. ಆದ್ದರಿಂದ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಜ್ಞಾನವನ್ನು ಗಳಿಸಿ, ಆಧ್ಯಾತ್ಮ ಜ್ಞಾನವನ್ನು ಗಳಿಸಿ. ಎಲ್ಲ ಜ್ಞಾನಗಳ ಬಿಡಬೇಕಾ? ಎಲ್ಲ ಬಿಡೋ ಕೆಲಸ ಇಲ್ಲ. ಈ ದೇಹ ಬೀಳೋರ್ಗೂ ಇದು ಊಟ ಬೇಕು, ನೀರು ಬೇಕು, ಗಾಳಿ ಬೇಕು, ಬೆಳಕು ಬೇಕು ಅಲ್ವಲ್ಲ? ಅದಿಲ್ಲದೆ ಮನುಷ್ಯ ಜೀವನ ಮಾಡಲಿಕ್ಕಾಗೋದಿಲ್ಲ. ಇವೆಲ್ಲವನ್ನ ಮಾಡ್ತಾ ಇರೋ ಜೊತೆಯಲ್ಲಿ ನಿಮ್ಮನ್ನು ನೀವು ತಿಳಿಯಿರಿ, ಆತ್ಮವನ್ನು ತಿಳಿಯಿರಿ. ನಿಮ್ಮ ಆತ್ಮ ನಮ್ಮ ಆತ್ಮ, ನಿಮ್ಮ ಆತ್ಮನೇ ಬೇರೆ, ನಮ್ಮ ಆತ್ಮನೇ ಬೇರೆ. ನೀವಿದ್ದಂಗೆ ನಾನಿಲ್ಲ, ನಾವಿದ್ದಂಗೆ ನೀವಿಲ್ಲ. ನಿಮ್ಮ ಸ್ವಭಾವನೇ ಬೇರೆ, ನಮ್ಮ ಸ್ವಭಾವನೇ ಬೇರೆ. ನಿಮ್ಮ ಪ್ರಾರಬ್ಧ ಕರ್ಮ ಬೇರೆ, ನಮ್ಮ ಪ್ರಾರಬ್ಧ ಕರ್ಮ ಬೇರೆ. ಪ್ರಾರಬ್ಧ. ಹೀಗೆ ಇದೆಲ್ಲ ತಿಳಿಯೋದಕ್ಕೆ ಸತ್ಸಂಗ ಅವಶ್ಯಕತೆ ಇದೆ. ಆ ಸತ್ಸಂಗವನ್ನು ತಿಳಿಸೋನು ಯಾರು? ಗುರು. ನೋಡಿ, ಗುರು ಎಂದ್ರೇನು? ಗುವರ್ಣಂಚ ಗುಣಾತೀತಂ ರುವರ್ಣಂಚ ರೂಪವರ್ಜಿತಂ ಗುಣಾರೂಪ ವಿನಾಶಾಯ ತಸ್ಮೈ ಶ್ರೀ ಗುರು ಎಂದು. ಯಾವ ಗುಣಗಳಿಗೂ ಅಂಟದಿರುವನು, ಎಲ್ಲ ಗುಣಗಳಿಗೂ ಮೀರಿದವನು. 3 ಗುಣಗಳಿದೆ: ರಾಜಸ, ತಾಮಸ, ಸತ್ವ. ಸತ್ವ ಅಂದರೆ ಒಳ್ಳೆಯ ಗುಣ. ರಾಜಸ ಗುಣ ಅಂದರೆ ಭೋಗ ವಿಲಾಸಗಳ ಕಡೆ ಹೆಚ್ಚು ಆಸಕ್ತಿ ಇರ್ತಕ್ಕಂಥವನು. ತಾಮಸ ಗುಣ ಅಂದರೆ ಸೋಮಾರಿ, ತಾಮಸಿ ಗುಣ, ಸೋಮಾರಿ, ಈ ರೀತಿ. ಹಾಗಾಗಿ ಅವನಿಗೆ ಎಲ್ಲ ಗುಣಗಳನ್ನು ದಾಟ್ಕೊಂಡು ಅವನು ಗುರು ಆಗಿರ್ತಾನೆ, ಆ ಒಂದು ಸ್ವರೂಪದ ಸ್ಥಿತಿನಲ್ಲಿರ್ತಾನೆ. ಗು ಎಂದರೆ ಕತ್ತಲು, ರು ಅಂದರೆ ಬೆಳಕು. ಅದಕ್ಕೆ ಶಿಷ್ಯನ ಕತ್ತಲು ಅಂದರೆ ಅಜ್ಞಾನವನ್ನು ದೂರಗೊಳಿಸತಕ್ಕಂಥವನೇ ಗುರು. ಗುರು ಸತ್ಯಾನ್ವೇಷಕ. ನೋಡಿ, ಸತ್ಯವನ್ನು ಕಂಡುಹಿಡಿತಾನೆ, ಸತ್ಯವನ್ನು ತಿಳಿದಿರ್ತಾನೆ, ಸತ್ಯವನ್ನು ತಿಳಿದಂಥವನಾಗಿರ್ತಾನೆ ಮತ್ತು ಅದನ್ನು ಸ್ವತಃ ಅನುಭವಿಸ್ತಾ ಇರ್ತಾನೆ. ಒಂದು ಆತ್ಮನ ಆ ಸ್ಥಿತಿಯನ್ನು ಸ್ವತಃ ಅನುಭವಿಸ್ತಾ ಇರ್ತಾನೆ. ಈ ಬೆಳೆ ಬಿಡಿ ಅವರ ಇದೆ ಸ್ವಾಮಿಗಳು ಇನ್ನೂ ಇದೆ, ಸ್ವತಃ ಅನುಭವಿಸ್ತಾ ಇರ್ತಾನೆ. ಆ ಅನುಭವಿಸಿರುವ ಅನುಭವವನ್ನು ನೀನು ಅನುಭವಿಸು ಅಂತೇಳಿ ನಮಗೆ ಜ್ಞಾನವನ್ನು ತಿಳಿಸ್ಕೊಡ್ತಾನೆ ಗುರು. ಅದಕ್ಕೆ ಹೇಳಿ, ಗುರುಕೋ ಕೀ ಜೈ ಬಂದಗಿ ಕೋಟಿ ಕೋಟಿ ಪ್ರಣಾಮ, ಕೀಟನ ಜಾನೆ ಭೃಂಗಕ್ಕೋ ಗುರುಲ್ ಕರ್ಲಿ ಆಪ್ಸ. ಒಂದು ಕೀಟ ಇದೆ, ಅದು ದುಂಬಿ ಇದೆಯಲ್ಲ, ಆ ದುಂಬಿ ಎಲ್ಲ
ಪಕ್ಷಿಗಳಂತೆ ಕೀಟಗಳಂತೆ ಮರಿಗಳನ್ನು ಹೆರೋದು ಮಾಡೋದಿಲ್ಲ. ಯಾವುದೋ ಒಂದು ಕೀಟವನ್ನು ತೆಗೆದುಕೊಂಡ್ಬಂದು ತನ್ನ ಗೂಡಿನಲ್ಲಿ ಇಟ್ಕೊಂಡು ಶಬ್ದವನ್ನು ಕೊಡುತ್ತೆ, ಕೊಟ್ಟು ದುಮ್ಮಿಯನ್ನಾಗಿ ಮಾಡುತ್ತೆ. ಅದೇ ರೀತಿಯಾಗಿ ಗುರು ಆತ್ಮಜ್ಞಾನದ ಶಬ್ದಗಳನ್ನು ಕೊಟ್ಟು ನಮಗೆ ತಿಳಿಸ್ತಾ ಅವನು ಏನಾಗಿದ್ದಾನೋ ಅದರಂತೆ ನಮ್ಮನ್ನು ಮಾಡ್ಕೊಂಡು ಬಿಡ್ತಾನೆ. ಅವನೇನಾಗಿದ್ದಾನೋ ಅದರಂತೆ ಮಾಡ್ಕೊಂಡ್ಬಿಡ್ತಾನೆ. ಹಾಗಾಗಿ ಅಂಥ ಗುರುಗಳನ್ನು ನಾವು ಆಶ್ರಯಿಸ್ಬೋದು. ಪಾರಸ್ಮಣಿ ಅಂತ ಹೇಳ್ತಾರೆ, ದೃಷ್ಟಾಂತಗಳು. ಪಾರಸ್ಮಣಿ, ಆ ಮಣಿನ ಕಬ್ಬಿಣಕ್ಕೆ ಸೋಕ್ಬಿಟ್ರೆ ಚಿನ್ನ ಆಗಿಬಿಡುತ್ತೆ. ಹಿಂದೆ ಇತ್ತು ಅಂತ ಹೇಳ್ತಾರೆ. ಒಂದ್ಸರಿ ಚಿನ್ನ ಆದಮೇಲೆ ಆ ಮಣಿ ತೆಗೆದ್ಮೇಲೆ ಮತ್ತೆ ಅದು ಕಬ್ಬಿಣ ಆಗೋದಿಲ್ಲ, ಮತ್ತೆ ಕಬ್ಬಿಣ ಆಗೋದಿಲ್ಲ. ಚಿನ್ನ ಆದಮೇಲೆ ಚಿನ್ನನೇ ಅದು. ಅದೇ ರೀತಿ ನಿಮ್ಮನ್ನು ಬದಲಾವಣೆ ಮಾಡಿಬಿಡ್ತಾನೆ, ನಿಮ್ಮನ್ನು ಬದಲಾವಣೆ ಮಾಡ್ತಾನೆ. ಆ ರೀತಿ ಬದಲಾವಣೆ ಆಗಬೇಕಾದ್ರೆ ಶಿಷ್ಯನಲ್ಲಿ ಏನಿರಬೇಕು ಅಂದರೆ ಶ್ರದ್ಧೆ ಇರಬೇಕು, ಗುರುವಿನಲ್ಲಿ ನಂಬಿಕೆ ಇರಬೇಕು. ಸಂಶಯ ಬಂದರೆ ಕೇಳಿ ತಿಳ್ಕೊಳ್ಳಿ, ಬೇಡ ಅಂದಿಲ್ಲ. ಸಂಶಯ ಬಂದೇ ಬರುತ್ತೆ ಶಬ್ದಗಳಲ್ಲಿ, ಪದಗಳಲ್ಲಿ. ಪೂಜ್ಯ ಭಾವನೆ ಇರಬೇಕು, ಬೇಕಾಬಿಟ್ಟಿಯಲ್ಲ. ಅನನ್ಯ ನಂಬಿಕೆ ಮನದಲ್ಲಿ ನೆನೆಸ್ತಾ ಇರಬೇಕು. ಗುರುಗಳು ತಿಳಿಸೋ ಮಂತ್ರಗಳನ್ನು ಪಠಣ ಮಾಡ್ತಾ ಇರಬೇಕು. ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು. ಬಯಕೆಗಳ ಕಡೆ ಕಳಿಸ್ಬಾರ್ದು. ಅನೇಕ ಬಯಕೆಗಳನ್ನು ಬಳಸುತ್ತೆ ಮನಸ್ಸು, ಒಂದಲ್ಲ ಎರಡಲ್ಲ, ಅನೇಕ. ಒಂದು ತಗೊಂಡ್ರೆ ಪರವಾಗಿಲ್ಲ, ಒಂದು ಸ್ವೀಟ್ ತಿಂದರೆ ಪರವಾಗಿಲ್ಲ, ಎರಡು ತಿಂದರೆ ಪರವಾಗಿಲ್ಲ, ಮೂರನೇ ತಿನ್ನೋಕ್ಕಾಗತ್ತಾ? ಆಸೆ ನೋಡಿ, ಆ ಆಸೆನ ನಿಗ್ರಹ ಮಾಡಬೇಕು. ಲೋಭ, ಮೋಹ, ಮದ, ಮತ್ಸರ, ಈ ಅರಿಷಡ್ ವರ್ಗಗಳು, ಇವುಗಳನ್ನೆಲ್ಲ ಕಟ್ಟಿ ಹಾಕಬೇಕು. ಅದಕ್ಕೆ ಒಂದು ಕಡೆ ಪದ ಹೇಳ್ತಾರೆ, 6 ಕಟ್ಟಿ ಮೇಲಕ್ಕೆ ಹೋದವ ಗಟ್ಟಿ. 6 ಕಟ್ಟಿ ಮೇಲಕ್ಕೆ ಹೋದವ ಗಟ್ಟಿ. 6 ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, 6 ಗುಣಗಳು. 3 ಯಾವುದು? ರಾಗ, ದ್ವೇಷ, ಮನಸ್ಸು. ಕಟ್ಟಾಕಬೇಕು. ರಾಗ ದ್ವೇಷಗಳನ್ನು ಬಿಡಬೇಕು, ಮನಸ್ಸನ್ನು ನಿಯಂತ್ರಣ ಇಟ್ಕೊಳ್ಬೇಕು. ಅಂದರೆ ಕಟ್ಟಾಕಿ ಅಂದರೆ ಬಿಡಿ ಅಂತ. ಮೇಲಕ್ಕೆ ಹೋದವ ಗಟ್ಟಿ, ಅವನೇ ಗಟ್ಟಿಯಾಗಿ. ಇನ್ನೆಲ್ಲ ಟೊಳ್ಳು, ಇವೆಲ್ಲ ಇಟ್ಕೊಂಡಿರೋರು ಎಲ್ಲ ಟೊಳ್ಳು. ಇವೆಲ್ಲ 6 ಗುಣಗಳನ್ನು ಇಟ್ಕೊಂಡಿರೋರು, ರಾಗದ್ವೇಷಗಳನ್ನು ಇಟ್ಕೊಂಡಿರೋರು ಎಲ್ಲ ಟೊಳ್ಳು. ಅವರು ಜ್ಞಾನಿಗಳಾದರೂ ಸಹ ಯಾರಲ್ಲಿ ಅತಿಯಾದ ಪ್ರೀತಿ ಇರುತ್ತೋ ಅದನ್ನು ಪ್ರೇಮ ಅಂತಾರೆ, ರಾಗ ಅಂತಾರೆ. ಮತ್ತು ದ್ವೇಷ ಇದ್ದರೆ ಅವ್ರಿಗೂ ಸಹ ಅವರು ಮುಕ್ತರಾಗಕ್ಕೆ ಸಾಧ್ಯ ಇಲ್ಲ. ಗುರುಗಳು ಅವರಲ್ಲಿ ಇದ್ದುಬಿಟ್ರೆ ಅದನ್ನೆಲ್ಲ ಮೀರಿದವನು ಗುರು. ಮತ್ತು ಶಿಷ್ಯನಲ್ಲಿ ಸೋಮಾರಿತನ ಇರಬಾರ್ದು, ಆಲಸ್ಯ ಇರಬಾರ್ದು. ಆಹಾರದಲ್ಲಿ ಇತಿಮಿತಿ. ಆಹಾರ ಆತ್ಮಜ್ಞಾನದ ಪರಿಚಯ ಆಗಬೇಕಾದ್ರೆ, ಅದರ ಅನುಭವ ಆಗಬೇಕಾದ್ರೆ ಅವಶ್ಯಕವಾಗಿ ಮಾಂಸಾಹಾರವನ್ನು ತ್ಯಾಗ ಮಾಡಬೇಕು. ಇಲ್ಲದೆ ಇಲ್ಲ. ಯಾಕೆ? ಮಾಂಸಾಹಾರ ಎಲ್ಲಿಂದ ಬರುತ್ತೆ? ಒಂದು ಜೀವಿಯನ್ನು ಹತ್ಯೆ ಮಾಡಿ ಅದರಿಂದ ಬರುತ್ತೆ. ಅದು ಜೀವಿನೋ, ಕೋರಿನೋ, ಕುಳಿನೋ ಅದನ್ನು ಹತ್ಯೆ ಮಾಡ್ತಾರೆ ತಾನೆ. ಬದುಕಿದಾಗ ಯಾರನ್ನ ಊಟ ಮಾಡ್ತಾರೆ? ಇಲ್ಲ, ಹತ್ಯೆ ಮಾಡಿಬಿಟ್ಟು ಅದನ್ನು ಊಟ ಮಾಡ್ತಾರೆ, ಅಡುಗೆ ಮಾಡಿಕೊಂಡು. ಯಾವಾಗ ಹತ್ಯೆ ಮಾಡಿದ್ರೋ ಆ ಹತ್ಯೆಯ ಪಾಪದ ಫಲ ಇವನಿಗೆ. ಆಹಾರದಂತೆ ಮನಸ್ಸು, ಆಹಾರದಂತೆ ಮನಸ್ಸು. ನಾವು ಯಾವ ರೀತಿ ಆಹಾರವನ್ನು ಊಟ ಮಾಡ್ತೀವೋ ಆ ರೀತಿ ನಮ್ಮ ಮನಸ್ಸು ಮನಸ್ಸಿನಲ್ಲಿ ಯೋಚನೆಗಳು ಉತ್ಪತ್ತಿ ಆಗ್ತಾ ಇರ್ತವೆ. ಉದಾಹರಣೆಯಾಗಿ ಒಂದು ಕತೆ. ಒಬ್ಬ ಕಳ್ಳ
ಅವನು ವೃತ್ತಿನೇ ಕೆಲಸನೇ ಕಳ್ಳತನ ಮಾಡೋದು. ಅದರಿಂದ ಜೀವನ ಮಾಡ್ತಿದ್ದ, ಹೆಂಡತಿ ಮಕ್ಕಳಿಗೆ ಸಾಕ್ತಿದ್ದ. ಅವನ್ನೆಲ್ಲ ಸತ್ಸಂಗ ಕೇಳ್ಬಿಟ್ಟ, ಸಾಧುಗಳಿಗೆ ಒಂದು ಊಟ ಹಾಕ್ಬಿಟ್ರೆ ಪುಣ್ಯ ಬರುತ್ತೆ ಅಂತ ಹೋಗ್ತಾ ಇದ್ದ. ಕಿವಿ ಬಿದ್ದೋಯ್ತು. ಅವನು ಸತ್ಸಂಗಕ್ಕೆ ಹೋದವನೇ ಅಲ್ಲ. ಹೆಂಗೆ ಕಿವಿ ಬಿದ್ದೋಯ್ತು ಅಂದರೆ, ಇದೇ ರೀತಿ ಸತ್ಸಂಗ ನಡೀತಾ ಇತ್ತು, ಪಕ್ಕದಲ್ಲೇ ಬೈಲು, ಮೂತ್ರ ವಿಸರ್ಜನೆಗೆ ಅವಸರ ಆಗೋಯ್ತು, ಅಲ್ಲಿ ಹೋಗ್ತಾ ಇದ್ದ, ಇದು ಬಿದ್ದೋಯ್ತು. ಸಾಧುಗಳಿಗೆ ಊಟ ಇಕ್ಕಿದ್ರೆ ಪುಣ್ಯ ಬರುತ್ತೆ ಅಂತ. ಹೌದಾ, ಪುಣ್ಯ ಬರುತ್ತೆ, ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ರು ಪುರಾಣಿಕರು. ಅದು ಬಿದ್ದೋಯ್ತು. ನಾನು ಒಂದಿನ ಊಟ ಇಕ್ಬೇಕಪ್ಪ ಸಾಧುಗಳಿಗೆ ಅಂತ ಹೇಳ್ಬಿಟ್ಟು ಒಂದು ದಿನ ರೆಡಿ ಮಾಡಿಕೊಂಡ. ಮನೆಯವ್ರಿಗೂ ಹೇಳ್ಬಿಟ್ಟು ಒಬ್ಬರು ಸಾಧುಗಳನ್ನು ಸಿಕ್ಬಿಟ್ರು, ಕರ್ಕೊಂಡೋಗಿ ಊಟನೂ ಇಟ್ಬಿಟ್ಟ. ಅಲ್ಲೇ ಎಲ್ಲ ಬೆಳ್ಳಿ ತಟ್ಟೆನಲ್ಲೇ. ಸಾಧುಗಳು ಊಟ ಮಾಡ್ತಾ ಮಾಡ್ತಾ ಅರಿವಿಲ್ದಾಗೆ ಅವರು ಒಂದು ಗ್ಲಾಸನ್ನು ತಮ್ಮ ಜೋಳಿಗೆಯಲ್ಲಿ ಹಾಕ್ಕೊಂಡ್ರು, ಗೊತ್ತಿಲ್ಲ, ಅರಿವಿಲ್ದಂಗೆ. ಆಯಿತು, ಊಟ ಎಲ್ಲ ಮುಗೀತು, ಹೊರಡು. ಅಲ್ಲಿಗೆ ದೂರ ಹೋದಾಗ ಏನಕ್ಕೋ ಜೋಳಿಗೆ ಕೈ ಹಾಕ್ತಾರೆ, ಲೋಟ ಸಿಕ್ತು. ಏನು ಲೋಟ ಆಯ್ತಲ್ಲ ನನ್ನ ಜೋಳಿಗೆಯಲ್ಲಿ, ಅವೆಲ್ಲ ಇಟ್ಕೊಳಲ್ಲ ಅವರೆಲ್ಲ, ಭಿಕ್ಷೆ ಬೇಡಿ ಅಲ್ಲೇ ತಿನ್ಬಿಟ್ಟು ಅಲ್ಲೇ ಯೋಚನೆ ಮಾಡಿ ನೋಡ್ತಾರೆ. ನಾನು ಇಂಥ ಮನೆಯಲ್ಲಿ ಊಟ ಮಾಡಿದೆ, ಬಂದರು ಅಲ್ಲಿಗೆ, ನಿಂದು ಬೆಳ್ಳಿದು ಲೋಟ ಇದೆ, ನನಗೆ ಗೊತ್ತಾಗಿಲ್ಲ, ತೊಗೊಂಡಿದ್ದೀನಿ, ತಗೋ ಅಂತೇಳಿ ವಾಪಸ್ ಕೊಟ್ಬಿಟ್ಟು ವಿಚಾರ ಮಾಡ್ತಾರೆ. ನೀನೇನು ಕೆಲಸನಪ್ಪ ಮಾಡೋದು? ಸ್ವಾಮಿ, ನಾನು ಕಳ್ತನ ಮಾಡೋದು ಸ್ವಾಮಿ, ನಾನು ಕಳ್ತನ ಮಾಡೋದೇ ಕೆಲಸ ನಂದು ಅಂದರು. ಅಯ್ಯೋ ಪ್ರಾರಬ್ಧವೇ, ನಿನ್ನ ಮನೇಲಿ ಊಟ ಮಾಡ್ಬಿಟ್ಟು ನಾನು ಕಳ್ತನ ಮಾಡೋಂಗಾಗೈತೆ, ನಿನ್ನ ಮನೆಯಲ್ಲಿ ಊಟ ಮಾಡ್ಬಿಟ್ಟು ನಾನು ಕಳ್ತನ ಮಾಡೋಂಗಾಗೈತಲ್ಲ. ನೋಡಿ, ಅದಕ್ಕೆ ಆಹಾರ ಶುದ್ಧವಾಗಿರಬೇಕು, ಆಹಾರ ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು. ಶಿಷ್ಯನ ಗುಣಗಳು: ವಿನಮ್ರತೆ, ಮಾತುಗಳು ಕಡಿಮೆ, ಜಾಸ್ತಿ ಮಾತನಾಡಬಾರ್ದು. ಮಾತು ಮನೆ ಕೆಡಿಸ್ಬಿಡುತ್ತಂತೆ ಅಲ್ಲೂರ. ಹೌದು. ಹಾಗಾಗಿ ಮಾತು ಕಡಿಮೆ ಇರಬೇಕು. ಅವಶ್ಯಕತೆ ಇದ್ದರೆ ಮಾತಾಡಬೇಕು, ಅನಾವಶ್ಯಕವಾಗಿ ಮಾತನಾಡೋದು ಅಲ್ಲ. ಹಿರಿಯರಲ್ಲಿ ಗೌರವದ ಭಾವನೆ. ಹಿರಿಯರು ಕಂಡ್ರೆ ಅವ್ರಿಗೆ ಗೌರವ ತೋರಿಸೋದು, ಆದರಿಸೋದು ಇವೆಲ್ಲ ಮಾಡಬೇಕು. ಮತ್ತು ಗುರು ತಿಳಿಸ್ತಕ್ಕಂಥ ವಿಚಾರಗಳಲ್ಲಿ ಗುಣಾತ್ಮಕವಾಗಿ ಚಿಂತನೆ ಮಾಡಬೇಕು. ಸಂಶಯದಿಂದ ಚಿಂತನೆ ಮಾಡೋಕ್ಕೋಗ್ಬಾರ್ದು. ಅದೇಗೆ ಇದೇಗೆ ಇದೇ ಆಗಾಯಿತು ಅಂಥೇಳಿ ಚಿಂತನೆ ಮಾಡಬಾರ್ದು. ಕಾಡು ಹೊರಟೆ ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಜಾಸ್ತಿ. ಶಿಷ್ಯರು ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು, ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು. ಕುಡಿತ, ಜೂಜು, ವಿಚಾರ, ಮಾಂಸಾಹಾರ, ತಂಬಾಕು, ಧೂಮಪಾನ ಇವೆಲ್ಲ ಏನೂ ಇರಬಾರ್ದು. ಈ ರೀತಿ ಶಿಷ್ಯನು ಇರಬೇಕು. ಇವೆಲ್ಲ ಮಾಡೋದ್ರಿಂದ ಆರೋಗ್ಯ ಕೆಡುತ್ತೆ, ಮನಸ್ಸು ಕೆಡುತ್ತೆ. ಯಾವ ರೀತಿ ಸಂಶಯ ಪಡಬೇಕು ಅಂತಂದರೆ, ಈ ದೇಹ ಹೇಗಾಯಿತು, ದೇಹ ಹೇಗೆ ಬಂತು ಅನ್ನೋದು ಈ ರೀತಿ ಪ್ರಶ್ನೆ ಉದ್ಭವ ಆಗಬೇಕು. ಮನಸ್ಸು ಹೇಗೆ ಬಂತು, ಈ ರೀತಿ ಪ್ರಶ್ನೆಗಳು ಬಂದಾಗ ಗುರುವಿನ ಹತ್ರ ಕೇಳಿ ತಿಳ್ಕೊಳ್ಬೇಕು. ಇವಾಗ ಅದೇ ವಿಚಾರಕ್ಕೆ ನಾವು ಮುಂದುವರಿಯೋಣ. ಕಳೆದ ವಾರ ಮನುಷ್ಯನ ಒಂದು ಜೀವನ, ಮನಸ್ಸಿನ ಮಹತ್ವ, ಮನುಷ್ಯನೇ ಶ್ರೇಷ್ಠ, ಪ್ರಾಣಿ ಪಕ್ಷಿಗಳಿಗಿನ್ನ ಮನುಷ್ಯನೇ ಶ್ರೇಷ್ಠ ಅಂತ ವಿಚಾರ ಮಾಡಿದ್ವಿ. ಹೇಗೆ? ಕುದುರೆ ವೇಗವಾಗಿ ಓಡುತ್ತೆ, ವೇಗವಾಗಿ ಓಡತಕ್ಕಂಥ ಶಕ್ತಿ ಕುದುರೆಯಲ್ಲಿದೆ. ಅದೇ ರೀತಿಯಾಗಿ ಅದಕ್ಕೆ ಸರಿಸಮನಾಗಿ ಮನುಷ್ಯನು ಓಡಲಾರ, ಆ ಶಕ್ತಿ ಇಲ್ಲ. ಇರುವೆ ಎಲ್ಲೋ ಇರತಕ್ಕಂಥ ಸಕ್ಕರೆನೋ ಅದ್ರ ವಾಸನೆ ತೆಗೆದುಕೊಂಡು ಬರುತ್ತೆ. ಸಕ್ಕರೆ ವಾಸನೆ ಬರುತ್ತಾ? ನಮಗೆ ಗೊತ್ತೇ ಆಗೋದಿಲ್ಲ, ಅದಕ್ಕೆ ವಾಸನೆ ಗೊತ್ತಾಗುತ್ತೆ. ಹದ್ದು 5-6 ಕಿಲೋಮೀಟರ್ ಎತ್ತರದಲ್ಲಿ ಆಗ್ತಾ ಇರ್ತದೆ, ಕೆಳಗಡೆ ಬಿದ್ದಿದ್ದ ತನ್ನ ಆಹಾರವನ್ನು ನೋಡಿ ಬಂದು ತೆಗೆದುಕೊಂಡು ಹೋಗುತ್ತೆ. ಆ ಥರ ಇಂದ್ರಿಯಗಳಿಗಿರ್ತಕ್ಕಂಥ ಶಕ್ತಿ, ಆ ಪ್ರಾಣಿಗಳಿಗಿರ್ತಕ್ಕಂಥ ಇಂದ್ರಿಯಗಳ ಶಕ್ತಿ ನಮಗಿಲ್ಲ.
ಒಂದು ಕಿಲೋಮೀಟರ್ ದೂರದಲ್ಲಿ ಇರೋದನ್ನು ನೋಡೋಕ್ಕಾಗತ್ತಾ ಕಣ್ಣು? ಇಲ್ಲ. ಆದರೆ ಮನುಷ್ಯನ ಮನಸ್ಸು ಬಲಿಷ್ಠವಾದದ್ದು. ಅದಕ್ಕಿನ್ನ ಆನೆಯನ್ನು ಪಳಗಿಸ್ತಾನೆ, ಆನೆನ ಪಳಗಿಸ್ತಾನೆ. ದೊಡ್ಡದಾದ ಆನೆ, ಮನುಷ್ಯ ಇಷ್ಟು ಚಿಕ್ಕದಾಗ ಪಳಗಿಸ್ತಾನೆ. ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನು ಪಳಗಿಸ್ಬೇಕು, ನಮ್ಮ ಮನಸ್ಸನ್ನು ಪಕ್ವ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸನ್ನು ಪಕ್ವ ಮಾಡ್ಕೊಂಡ್ರೇ ಆತ್ಮಜ್ಞಾನ ಒಲಿಯೋದು. ಇದು ಅಲ್ಲೇ ಹೇಳ್ತಾರೆ, ಮನಸ್ಸು ಆತ್ಮಜ್ಞಾನ. ನೋಡಿ, ಮಲಿನೋ ಹಿ ಯಥಾದರ್ಶೋ ರೂಪಾಲೋಕಸ್ಯ ನಾಕ್ಷಮಃ ತಥಾ ವಿಪಕ್ಕಕರಣಂ ಆತ್ಮಜ್ಞಾನಸ್ಯ ನಾಕ್ಷಮಃ. ಕೊಳೆ ಮೆತ್ಕೊಂಡಿರೋ ಕನ್ನಡಿಯಲ್ಲಿ ನಮ್ಮ ಮುಖ ಕಾಣ್ತಿತ್ತಾ? ಇಲ್ಲ. ಅದೇ ಹೇಳ್ತಾರೆ. ಹಾಗೆಯೇ ನಮ್ಮ ಮನಸ್ಸು ಪರಿಪಕ್ವ ಅಂದರೆ ಶುದ್ಧ. ಪಕ್ವ ಅಂದರೆ ಹಣ್ಣಾಗೋದು ಅರ್ಥ, ಅಂದರೆ ಶುದ್ಧ ಆಗಬೇಕು. ಆದರೆ ಆತ್ಮಜ್ಞಾನ ಲಭಿಸೋದು, ಇಲ್ಲಾಂದರೆ ಲಭಿಸೋದಿಲ್ಲ. ಇಲ್ಲ ಅಂದರೆ ಲಭಿಸೋದಿಲ್ಲ. ಆತ್ಮಜ್ಞಾನ ಅಂದರೆ ಬೇರೆ ಏನೂ ಅಲ್ಲಪ್ಪ, ನಮ್ಮನ್ನು ನಾವು ತಿಳಿದುಕೊಳ್ಳೋದು. ಅಂದರೆ ನಮ್ಮಲ್ಲೇ ಇರ್ತಕ್ಕಂಥ ಆತ್ಮನನ್ನು ನಾವು ತಿಳ್ಕೊಳ್ಳೋದೇ ಆತ್ಮಜ್ಞಾನ. ಅದನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಮನಸ್ಸು ಒಂದು ಕರ್ಣ, ಒಂದು ಅಂಗ, ಅದನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಅದೇ ರೀತಿಯಾಗಿ ಇವತ್ತಿನ ವಿಚಾರದಲ್ಲಿ ನಮ್ಮ ದೇಹ ಹೇಗೆ ಬಂತು ಅನ್ನೊಂದು ವಿಚಾರ. ಈ ದೇಹ 24 ತತ್ವಗಳಿಂದ ಆಗಿದೆ. ತತ್ವ ಅಂದರೆ ವಸ್ತು. 24 ತತ್ವಗಳು ಅಂದರೆ ಕರ್ಮೇಂದ್ರಿಯಗಳು 5 ಐತೆ, ಜ್ಞಾನೇಂದ್ರಿಯ 5 ಐತೆ, ಅಂತಃಕರಣ ಚತುಷ್ಟಯ 4 ಕೋಶಗಳು 4. ಕೋಶ ಅಂದರೆ ಚೀಲ. ಆ ವಿಚಾರನ ಇವತ್ತು ಮಾತಾಡೋಣ. ಅನ್ನಮಯ ಕೋಶ. ನೋಡಿ, ಕೋಶ ಅಂದರೆ ಚೀಲ. ಅನ್ನದ ರಸದಿಂದ ಆಗಿರತಕ್ಕಂಥದ್ದು ಈ ದೇಹ. ಅನ್ನದ ರಸದಿಂದ ಆಗಿರ್ತಕ್ಕಂಥದ್ದು ಈ ದೇಹ. ಅನ್ನದ ರಸ ಇಲ್ಲೇ ಒಂದಿನ ಸತ್ತೋಗ್ಬಿಡುತ್ತೆ, ಬಿದ್ದೋಗ್ಬಿಡುತ್ತೆ. ಅನ್ನದ ರಸ ಇಲ್ಲೇ ಒಂದಿನ ಬಿದ್ದೋಗ್ಬಿಡುತ್ತೆ. ಹೇಗೆ ಅನ್ನದ ರಸದಿಂದ ಆಯಿತು ಈ ದೇಹ? ಹೇಳ್ತಾರೆ. ನಾವು ಊಟ ಮಾಡಿ ಬನ್ನಿ ಸೊಮೆ, ಬನ್ನಿ ಇಲ್ಲೇ ಬನ್ನಿ. ಹೌದ್ರಾ? ಇವಾಗ ಆಯ್ತು. ಸರಿ ಹೇಳಿದ್ರು ನಿಮ್ಮ ಮನೆಯವ್ರು ಲೇಟ್ ಆಗ್ತದೆ. ನಾವು ಊಟ ಮಾಡತಕ್ಕಂಥ ಅನ್ನದ ರಸ ರಕ್ತವಾಗಿ, ನರಗಳಾಗಿ, ಮೂಳೆಗಳಾಗಿ, ಮಾಂಸಗಳಾಗಿ, ಕೊಬ್ಬಾಗಿ, ಆಮೇಲೆ ವೀರ್ಯಾಗಿ ಮಾರ್ಪಡುತ್ತೆ. ತಾಯಿ ಗರ್ಭದಲ್ಲಿ ಪಿಂಡೋರೂಪ ವೀರ್ಯ ಸೇರಿ ಪಿಂಡ ರೂಪವಾಗಿ ನಂತರ ತಿರ್ಗಾ ರಕ್ತ, ಮಾಂಸ, ಮೂಳೆ ಎಲ್ಲ. ಯಾಕೆ ತಾಯಿ ಊಟ ಮಾಡ್ತಾ ಇರ್ತದಲ್ಲ, ತಾಯಿ ಚೆನ್ನಾಗಿ ತಿನ್ನಮ್ಮ ಅಂತ ಹೇಳ್ತಾರೆ. ನೀನು ಗರ್ಭಿಣಿ ಹೆಂಗಸು ಚೆನ್ನಾಗಿ ತಿನ್ಸು, ಇನ್ನೊಂದು ಜೀವ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಜೀವ ಇದೆ, ನೀನು ಒಪ್ಪಳಲ್ಲ ಇವಾಗ 2 ನೋಡಿ. ತಂದೆಯ ಅನ್ನದ ರಸದಿಂದ ಏನಾಯಿತು? ಮಾಂಸ, ಮೂಳೆಗಳಾಗಿ, ಕೊಬ್ಬಾಗಿ, ವೀರ್ಯ ಆಯಿತು, ತಾಯಿ ಗರ್ಭ ಸೇರಿತು. ತಿರ್ಗಾ ಅದೇ ಶಿಶು ಅಲ್ಲಿ ಅದೇ ಆಗತ್ತೆ. ಅದರಿಂದ ಇದು ಅನ್ನಮಯ ಕೋಶ ಕೂಡಿದೆ ಈ ದೇಹ. ಅನ್ನ ಇಲ್ಲದೆ ಅಂದರೆ 1-2 ದಿನ ಇಲ್ಲ ಅಂದರೆ ಮನುಷ್ಯ ಅಷ್ಟೇ. ಅನ್ನ ಸೇರ್ತಾ ಇಲ್ಲ ಅಂದರೆ ಇನ್ನೇನಪ್ಪ, ಇನ್ನು 1 ತಿಂಗಳು ಒಂದು ವಾರನೋ ಅಂದ್ಬಿಡ್ತಾರೆ. ಬಂದ್ಬಿಟ್ಟೈತಪ್ಪ ಹತ್ರ, ಅನ್ನ ಸೇರ್ತಾ ಇಲ್ಲ ಅಂದರೆ ಸರ್ ಅಲ್ವಲ್ಲ. ಪ್ರಾಣಮಯ ಕೋಶ. ನಾವು ಉಸಿರಾಡ್ತಾ ಇದ್ದೀವಿ, ಗಾಳಿ ನಮಗೆ ಅವಶ್ಯಕತೆ. ಅದು ಆಮ್ಲಜನಕ ಬೇಕು, ಆಕ್ಸಿಜನ್ ಬೇಕು.
ಈ ಗ್ಯಾಸ್ ಸಿಲಿಂಡರ್ ಬರ್ತಾ ಇದೆ ಗೊತ್ತಾ? ಗ್ಯಾಸ್ ಹೌದು. ಸಿಲಿಂಡರ್ ಎಲ್ಲ ಉಪಯೋಗಿಸ್ತಾರೆ. ನೀವು ಆ ಗ್ಯಾಸ್ ಉರಿದಿದ್ದ ಗಾಳಿ ಗೊತ್ತಾಗೋದಿಲ್ಲ, ಆ ಗಾಳಿ ಆಚೆಗೆ ಹೋಗ್ಬೇಕು. ಒಳಗಡೆನೆ ಇದ್ದರೆ 2 ನಿಮಿಷಕ್ಕೆ ಮನುಷ್ಯ ಔಟ್ ಆಗ್ಬೇಕು. ಹೌದು ಸರ್. 2 ನಿಮಿಷ ಆ ಗಾಳಿ ಕುಡಿದ್ಬಿಟ್ರೆ. ಹಾಗಾಗಿ ಗ್ಯಾಸ್ ಸಿಲಿಂಡ್ರು ನೀರಿಗೆ ಉಪಯೋಗಿಸ್ತಾ ಇರೋರು ಅವಶ್ಯಕವಾಗಿ ಗಾಳಿ ಕಿಟಕಿ ತೆರೆದಿರಲಿ, ಹೌದು. ತೆರೆದಿರಬೇಕು. ಆ ಗಾಳಿ ಆಚೆಗೆ ಹೋಗಬೇಕು. ಮೊನ್ನೆ 5-6 ಜನ ಸುತ್ತೋಗ್ಬಿಟ್ರಂತೆ ಯಾವುದೋ ಊರಿನಲ್ಲಿ. ಎಲ್ಲ ಬಂದ್ ಮಾಡಿಬಿಟ್ಟವ್ರೆ. ಗ್ಯಾಸ್ ಒಲೆ ಅಂಟಿಸವ್ರೆ, ಇನ್ನೇನಿಲ್ಲ. ಗ್ಯಾಸ್ ಸಿಲಿಂಡರ್ ಅಲ್ಲ ಇದು, ಗ್ಯಾಸ್ ಗೀಸರ್ ಅಂಟಿಸಿಲ್ಲ, ಒಲೆ ಅಂಟಿಸಿದ್ದಾರೆ ಗ್ಯಾಸೊಂದು. ನೋಡಿ, ಆ ಗ್ಯಾಸ್ ಒಲೆಯಿಂದ ಬಂದಂತಹ ಇಂಗಾಲದ ಡೈಆಕ್ಸೈಡು ಅದು ಮನುಷ್ಯನ ಒಳಗಡೆ ಹೋಗಿ 2 ನಿಮಿಷಕ್ಕೆ ಔಟ್. ಯಾಕೆ? ಉಸಿರಾಡಬೇಕು, ಆಮ್ಲಜನಕ ಬೇಕು, ಗಾಳಿ ಇಲ್ಲ. ಗಾಳಿ ಬೇಕು. ಅದಕ್ಕೆ ಯಾರಾದರೂ ಗ್ಯಾಸ್ ಉಪಯೋಗಿಸೋರು, ಗ್ಯಾಸ್ ಗೀಸರ್ ಉಪಯೋಗಿಸೋರು ಅವಶ್ಯಕವಾಗಿ ಇದಕ್ಕಿಂತ ತೆರೆದಿರಿ. ಇದು ಪ್ರಾಣವಾಯು, ಅದಕ್ಕೆ ಪ್ರಾಣಮಯ ಕೋಶ. ನೋಡಿ, 21,600 ಬಾರಿ ಉಸಿರು ತೆಗೆದುಕೊಳ್ತಾನೆ, ಬಿಡ್ತಾನೆ. ದಿನಕ್ಕೆ 21,600 ಉಚ್ಛ್ವಾಸ ನಿಶ್ವಾಸ, ಬಿಡೋದು ತಗೊಳ್ಳೋದು, ಬಿಡೋದು ಕೊಳ್ಳೋದು. ಇದು ಪ್ರಾಣಮಯ, ಇದು ಸೂಕ್ಷ್ಮ. ಆದರೆ ಇದೇ ಆತ್ಮ ಅಲ್ಲ. ಇದೇ ಆತ್ಮ. ಹೇಳ್ತಾನೆ, ಲಿಫ್ಟ್ನಲ್ಲಿ ಏನೋ ಸಿಕ್ಕಾಕೊಂಡ್ಬಿಡ್ಲಿ, ಗಾಳಿನೇ ಇಲ್ಲ, ಗಾಳಿನೇ ಇಲ್ಲ, ಗಾಳಿನೇ ಇಲ್ಲ, ಗಾಳಿ ಇಲ್ಲ ಇಲ್ಲ ಅಂತಾನೆ. ನೋಡಿ, ಗಾಳಿ ಬೇಕು. ಗಾಳಿ ಇಲ್ಲ ಅಂತ ಹೇಳೋಕ್ಕೆ ಯಾರು ಬೇರೆ ಆಗಿದ್ದಾನೆ ಅವನು, ಆತ್ಮನು. ಗಾಳಿನೇ ಇಲ್ಲ. ನೋಡಿ, ಸೆಕೆ, ಎಷ್ಟೊಂದು ಸೆಕೆನಪ್ಪ, ಗಾಳಿನೇ ಇಲ್ಲ ಅಂತೀವಿ ಅಲ್ವಾ? ಅವನು ಬೇರೆ, ಪ್ರಾಣಮಯ ಕೋಶಕ್ಕಿಂತ ಬೇರೆ, ಮನೋಮಯ ಕೋಶ. ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಉಪಸ್ಥಾಪನ, ಇವೆಲ್ಲ ಕರ್ಮೇಂದ್ರಿಯಗಳು. ಮನಸ್ಸು, ಇವೆಲ್ಲ ಮನಸ್ಸು ಇವೆಲ್ಲ ಇದೆ. ಮನಸ್ಸೇನೇನು ಕೆಲಸ ಮಾಡುತ್ತೆ ಅಂದರೆ ಸಂಕಲ್ಪ. ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಇವತ್ತು ಮಧ್ಯಾಹ್ನ ಅಲ್ಲೋಗ್ಬಿಡ್ಬೇಕಪ್ಪ, ಬೇಡ ಅಲ್ಲೋಗೋದು ಬೇಡ, ಸರಿ ಇಲ್ಲ, ವಿಕಲ್ಪ, ಸಂಶಯ. ಈ ರೀತಿ ಮನಸ್ಸಿನಲ್ಲಿ ಉಂಟಾಗ್ತವೆ, ಬಯಕೆಗಳು ಉಂಟಾಗ್ತವೆ, ರಾಗದ್ವೇಷಗಳನ್ನು ಉಂಟಾಗ್ತವೆ, ಎಚ್ಚರಿಕೆ, ಪ್ರೇರಣೆ ಎಲ್ಲ ಎಲ್ಲಿ ಉಂಟಾಗೋದು? ಮನಸ್ಸಿನಲ್ಲಿ. ಇವೆಲ್ಲ ಕೂಡಿರೋದೇ ಮನೋಮಯ ಕೋಶ. ಅರಿಷಟ್ ವರ್ಗಗಳು, ರಾಗದ್ವೇಷಗಳು ಇವೆಲ್ಲ ವಿಜ್ಞಾನಮಯ ಕೋಶ. ಜ್ಞಾನೇಂದ್ರಿಯ ಮತ್ತು ಬುದ್ಧಿ ಸೇರಿ ವಿಜ್ಞಾನಮಯ ಕೋಶ. ಬುದ್ಧಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ನೋಡಿ, ಅಂತಃಕರಣ ಚತುಷ್ಟಯ. ಮನಸ್ಸೇ ಬೇರೆ, ಬುದ್ಧಿನೇ ಬೇರೆ, ಅಂತಃಕರಣ ಚತುಷ್ಟಯ ಇದೇ ಬೇರೆ. ಇವೆಲ್ಲ ಸೇರಿ ಜ್ಞಾನಮಯ ಕೋಶ. ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿ ಸೇರಿ. ಬುದ್ಧಿ ತೀರ್ಮಾನ ಮಾಡ್ತಿದೆ. ಮನಸ್ಸಿನಲ್ಲಿ ಸಂಶಯ ಬಂದಾಗ, ದ್ವಂದ್ವ ಆದಾಗ ಬುದ್ಧಿ ಹೇಳುತ್ತೆ, ನೋಡಿ ಇದು ಸರಿ ಇದೆ, ಯೋಚನೆ ಮಾಡಿ ನೋಡು, ನೀನು ಮತ್ತೊಂದು ಸರಿ ಯೋಚನೆ ಮಾಡು, ಲಾಸ್ ಮಾಡ್ಕೊಂಬೇಡ, ನೀನು ನಷ್ಟ ಮಾಡ್ಕೊಂಬೇಡ ಅಂತೇಳಿ ಹೇಳುತ್ತೆ. ಅದನ್ನು ವ್ಯಾಪಾರದಲ್ಲಿ ಯಾಕಿದಾಗ ಹಾಕ್ಲೋ ಬೇಡ ಮಾಡೋ ಬೇಡದಾಗ ಆ ಹಿಂದಿನ ವಿಚಾರಗಳನ್ನೆಲ್ಲ ಚಿಂತನೆ ಮಾಡುತ್ತೆ ಬುದ್ಧಿ. ನಾನು ಇವಾಗ ಇಂಥ ದಿನದಲ್ಲಿ ಹಾಕಿದ್ದೆ, ಲಾಭ ಬಂತು, ಇವಾಗಲೂ ಹಾಕಲೇಬೇಕು, ಲಾಭ ಬರುತ್ತೆ ಅನ್ನೋ ಚಿಂತನೆ ಮಾಡುತ್ತೆ. ಇಲ್ಲ ನಷ್ಟ ಬರುತ್ತೆ, ನಷ್ಟನೂ ಬರ್ತಿದೆ, ಅದು ಚಿಂತನೆ ಮಾಡ್ತಿದೆ. ತೀರ್ಮಾನ ತೆಗೆದುಕೊಳ್ತೇವೆ. ಆನಂದಮಯ ಕೋಶ. ಒಂದು ವಸ್ತುನ ನೋಡಿದಾಗ ನಮಗೆ ಅದ್ರ ಮೇಲೆ ಪ್ರೀತಿ ಉಂಟಾಗುತ್ತೆ, ವಾತ್ಸಲ್ಯ ಉಂಟಾಗುತ್ತೆ. ಚೆನ್ನಾಗೈತಪ್ಪ ಈ ವಸ್ತು ಅಂತ, ಅದೇ ಮೊದಲನೇದು ಆನಂದ. ಎರಡನೇ ಆನಂದ, ಅದನ್ನು ತೆಗೆದುಕೊಳ್ಬಿಡ್ತೀವಿ, ಮೋದ. ಮಾವಿನ ಹಣ್ಣು ಕಾಲ ಅಲ್ಲ ಇವಾಗ, ಒಳ್ಳೆ ಮಾವಿನ ಹಣ್ಣು ನೋಡ್ತೀವಿ, ಮಾವಿನ ಹಣ್ಣು ಚೆನ್ನಾಗೈತಪ್ಪ ಅಂತೇಳಿ ಬಾಯಿ ಚಪ್ಪಲಿಸುತ್ತವಲ್ಲ, ಅದು ಪ್ರೇಮ, ಅದ್ರ ಮೇಲೆ ವಾತ್ಸಲ್ಯ. ತಿನ್ನಕ್ಕೆ ಅಂತ ತಗೊಳ್ತೀವಲ್ಲ, ಅದು ಮೋದ. ಪ್ರಮೋದ, ತಿಂದುಬಿಡ್ತೀವಿ, ಸಂತೋಷ ಉಂಟಾಗುತ್ತೆ. ನೋಡಿದಾಗ ಒಂಥರ ಸಂತೋಷ, ಕೈಗೆ ತೊಗೊಂಡಾಗ ಒಂಥರ ಸಂತೋಷ, ಊಟ ಮಾಡಿದಾಗ ಒಂಥರ ಸಂತೋಷ. ನೋಡಿ ವ್ಯತ್ಯಾಸ. ಪೂರ್ಣ ಪ್ರಮಾಣದ ಸಂತೋಷ ಯಾವಾಗ ಆಗುತ್ತೆ ಅಂದರೆ ಊಟ ಮಾಡಿಬಿಟ್ಟಾಗ, ತಿಂದಾಗ. ನೋಡಿ ಅದು ಆನಂದಮಯ ಕೋಶ. ಈ ರೀತಿ
5 ಕೋಶಗಳಿಂದ ಕೂಡಿದೆ, 24 ತತ್ವಗಳಿಂದ ಕೂಡಿದೆ. ಎಲ್ಲರ ಶರೀರವೂ ಅಷ್ಟೇ, ಜ್ಞಾನಿ ಶರೀರ, ಅಜ್ಞಾನಿ ಶರೀರ, ಯಾರದೇ ಆಗಿಬಿಡಲಿ, ಸ್ತ್ರೀ ಪುರುಷ ಅಂತ ವ್ಯತ್ಯಾಸ ಏನಿಲ್ಲ, ಲಿಂಗ ಭೇದ ಅಷ್ಟೇ, ಇನ್ನೆಲ್ಲ ಅದೇನೆ. ಶರೀರದ ಅಂಗಾಂಗಗಳು ವ್ಯತ್ಯಾಸ ಇರ್ತವೆ ಸ್ತ್ರೀ ಪುರುಷರಿಗೆ, ಆದರೆ ಎಲ್ಲ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಅನ್ನಮಯ ಕೋಶ ಅವೆಲ್ಲವೂ ಅದರಲ್ಲೂ ಇದೆ, ಇದರಲ್ಲೂ ಇದೆ, ನಪುಂಸಕನಲ್ಲೂ ಇದೆ. ಈ ಜ್ಞಾನ ಆಗಲೇ ಹೇಳಿದ್ವಲ್ಲ, ಜ್ಞಾನ ನಮ್ಗೆ ಅರಿವಾಗಬೇಕಾದ್ರೆ ಅಷ್ಟಾಂಗ ಯೋಗ ಅಂತ ಇದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಸಮಾಧಿ. ಯಮ ಅಂದರೆ ನಿಯಮ, ಇನ್ನೇನಿಲ್ಲ. ಯಮ ಅಂದರೆ ಯಾರು? ಗದೆ ಎತ್ಕೊಂಬರೋನು, ಅವನು ಇವನಲ್ಲ. ಯಾವುದೇ ಕಾಲದಲ್ಲಿರಲಿ, ಯಾವುದೇ ದೇಶದಲ್ಲಿ, ಯಾವುದೇ ಕಾಲ ಆಗಿರ್ಬೋದು, ಯಾವುದೇ ದೇಶದಲ್ಲಿರಲಿ, ಧರ್ಮ ಯಾವುದೇ ಆಗಿರಲಿ, ನಾವೇನು ಮಾಡ್ತೀವಿ? ಬೆಳಗ್ಗೆ ಎದ್ದೊಳ್ತಾನೆ ನಿತ್ಯ ಕರ್ಮನ ಮುಗಿಸ್ತೀವಿ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತೀವಿ ಅಲ್ವಾ? ಸಮಯ ಟೈಮ್ ಫಿಕ್ಸ್ ಮಾಡಿಬಿಡಿ. ಅದೇ ರೀತಿಯಾಗಿ ಜ್ಞಾನದಲ್ಲಿ ತಿಳಿಸ್ತಕ್ಕಂಥ ಒಂದು ಜಪ, ಆಗಲೇ ಹೇಳಿದಂಗೆ ಯಾವುದೋ ಒಂದು ಮಂತ್ರ ಕೊಡ್ತಾರೆ, ಜಪ ಮಾಡು, ಧ್ಯಾನ ಮಾಡು ಅಂತ ಹೇಳಿದಾಗ ನೀವು ಎಲ್ಲೇ ಇರಲಿ ಅದನ್ನು ಮಾಡೋದೇ ನಿಯಮ, ಅದನ್ನು ಮಾಡೋದೇ ನಿಯಮ. ಹೊಟ್ಟೆದು ಮಾಡ್ತೀವಲ್ವ? ದುಬೈಗೆ ಹೋದ್ರೂ ಮಾಡ್ತೀವಲ್ವ? ಹಂಗೆ ನೀನು ದುಬೈಗೆ ಹೋದ್ರೂ ಗುರುಗಳು ತಿಳಿಸಿರ್ತಕ್ಕಂಥ ಪ್ರೇಯರ್ ಏನಿದೆಯೋ, ಪ್ರಾರ್ಥನೆ, ಗುರುಗಳನ್ನ ಸ್ಮರಿಸೋದು, ಗುರುಗಳನ್ನ ಕುರಿತು ಪ್ರೇಯರ್ ಮಾಡೋದು, ಅದನ್ನು ಅವಶ್ಯಕವಾಗಿ ಮಾಡಬೇಕು. ಅಹಿಂಸೆ, ಆಗಲೇ ಹೇಳ್ದಂಗೆ ಹಿಂಸೆ ಮಾಡಬಾರ್ದು ಪ್ರಾಣಿಗಳಿಗೆ, ದೈಹಿಕವಾಗಿ, ಮಾನಸಿಕವಾಗಿ. ಪ್ರಾಣಿಗಳಿಗೆ ಅಲ್ಲ, ಮನುಷ್ಯರಿಗೂ ಮಾಡಬಾರ್ದು ಸ್ವಾಮಿ. ಕಾಯ, ವಾಚ, ಮನಸ್ಸ, ದೇಹದಿಂದ ಮಾಡಬಾರ್ದು, ಮಾತಿನಿಂದ ಮಾಡಬಾರ್ದು, ಮಾನಸಿಕವಾಗಿ ಅವ್ರಿಗೆ ತೊಂದರೆ ಮಾಡಬಾರ್ದು, ಪ್ರಾಣಿಗಳಿಗೂ ಮಾಡಬಾರ್ದು, ಮನುಷ್ಯರಿಗೂ ಮಾಡಬಾರ್ದು. ಯಾಕೆ? ಅವರಲ್ಲೂ ಪರಮಾತ್ಮನಿದ್ದಾನೆ, ಪ್ರಾಣಿಗಳಲ್ಲೂ ಪರಮಾತ್ಮನಿದ್ದಾನೆ, ನಮ್ಮಲ್ಲೂ ಪರಮಾತ್ಮನಿದ್ದಾನೆ. ಅದಕ್ಕೆ ನೋವಾದರೆ ನೋವಾದಂಗೆ ನಾವು ಚಿಂತನೆ ಮಾಡಿ, ನಮಗೂ ಅದೇ ರೀತಿ ಅಲ್ವಾ ಅಂತ. ನೀನು ತಿಳಿದು ಮಾಡಿದ್ರೆ, ತಿಳಿದೇ ಮಾಡಿದ್ರೂ ಸಹ ಅದನ್ನು ಅನುಭವಿಸಲೇಬೇಕು, ಅದೇ ಕರ್ಮಫಲ. ಹಾಗಾಗಿಯೇ ಆಧ್ಯಾತ್ಮ ಜ್ಞಾನದಲ್ಲಿ ಅವಶ್ಯಕವಾಗಿ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತಲೇ ಹೇಳ್ತಾರೆ. ಪ್ರಾಣಿ ಹಿಂಸೆ ಮಾಡಬಾರ್ದು. ಸತ್ಯ, ಸತ್ಯ ವ್ಯವಹಾರದಲ್ಲಿ ಸುಳ್ಳು ಹೇಳಲೇಬೇಕು. ನಾವು ತಲೆ ತಪ್ಪಿಸ್ಕೊಳ್ಳೋಕ್ಕೆ ಸುಳ್ಳು ಹೇಳಲೇಬೇಕು. ಆದರೆ ಆತ್ಮಜ್ಞಾನದ ವಿಚಾರದಲ್ಲಿ ಸುಳ್ಳು ಹೇಳೋಕ್ಕೋಗ್ಬಾರ್ದು. ಆತ್ಮಜ್ಞಾನದ ವಿಚಾರದಲ್ಲಿ ಸುಳ್ಳು ಹೇಳೋಕ್ಕೋಗ್ಬಾರ್ದು. ಅಸ್ಥೇಯ, ಕದಿಯದಿರುವುದು, ಬ್ರಹ್ಮಚರ್ಯ, ನಡತೆಯಲ್ಲಿ ಶುದ್ಧಿ ಅಂದರೆ ಬ್ರಹ್ಮನ ಮಾರ್ಗದಲ್ಲಿ ನಡೆಯೋದು, ಅಪರಿಗ್ರಹ, ಅನಗತ್ಯವಾದ ವಸ್ತುಗಳನ್ನು ಸಂಗ್ರಹ ಮಾಡದಿರುವುದು. ಹೀಗೆ ಇನ್ನು ಕೆಲವು ನಿಯಮಗಳವೆ. ಮುಂದಿನ ದಿನದಲ್ಲಿ ಸಮಯ ಸಿಕ್ಕಿದಾಗ ಹೇಳೋಣ. ನಮಗೆ ಈಗ ಇವರು ಶ್ರೀ ಹೇಮಾದ್ರಿಯವರು ಬಂದಿದ್ದಾರೆ, ಅವ್ರಿಗೊಂದು ಅರ್ಧ ಗಂಟೆ ಕಾಲ ಕೊಡೋಣ. 4-4 ಗಂಟೆವರೆಗೂ ಅವರು ಮಾಡಲಿ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ. ಬೋಲಿಯೇ ಶ್ರೀ ಸತ್ಯನಾಮಾಂಕರಿ ಸಾಹೇಬ್ ಕಿ ಜೈ, ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ ಕಿ ಜೈ, ಗುರು ಮಾತಾಜಿ ಜೈ, ಸರ್ವ ಸಂತ ಮಂತ ಕಿ ಜೈ. ಓಂ ಶ್ರೀ ಗುರುವೇ ಸರ್ವಲೋಕಾನಾಂ ಪಿತವೇ ಭೂರೋಗಿಣಾಂ ವಿಧಿಗೆ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆ ಅಜ್ಞಾನತಿಮಿರಾಗಸ್ಯ ಜ್ಞಾನಾಂಕಲಾಕಾಯ ಸತ್ಯನಿಮಿಷೇನ ತಸ್ಮೈ ಶ್ರೀ ಗುರುವೇ ನಮಃ. ಅಣ್ಣವಿಷ್ಟೊತ್ತು ಅನ್ನದ ಬಗ್ಗೆ ಹೇಳುವುದು, ಅನ್ನದಿಂದ ಏನೇನಾಗುತ್ತೆ,
ಇದು ಭಗವದ್ಗೀತೆಯಲ್ಲಿ ಬರುತ್ತೆ. ನಮಗೆ ಏನಕ್ಕಾಗಿ ನಾವು ಅನ್ನದಿಂದ ನಾವು ಈ ಶರೀರ ಅನ್ನಮಯದಿಂದ ಕೂಡಿರ್ತಕ್ಕಂಥ ಇಲ್ಲಿ ನಮಗೆ ಅನ್ನ ಅಂದ ಮೇಲೆ ನಮಗೆ ಒಂದು ಗಮನ ಒಂದು ತಾಯಿ ಗಮನ ಕೊಟ್ಟಿದೆ. ಯಾಕಂದರೆ ನಮಗೆ ಇಬ್ಬರು ತಾಯಿ ಇದೆ. ಚೆನ್ನಾಗಿ ಗಮನ ಕೊಡಿ. ಇಬ್ಬರು ತಾಯಿ ಕ್ವಶನ್ ಮಾಡ್ಬೋದು, ಅದೇ ಇಬ್ಬರು ತಾಯಿ ನಮಗೆ ಅಣ್ಣ ಹೇಳಿದಂಗೆ ಅನ್ನ ಅನ್ನಭೂತಿಭೂತಾನಿ ಪ್ರಜ್ಞನ್ ಅನ್ನ ಸಂಭವ ಯಜ್ಞಾಭೂತಿ ಯಜ್ಞ ಕರ್ಮ ಸಮುದ್ಭವ ಅಂತ. ಅಂದರೆ ನಮಗೆ ಅನ್ನ ಏನೋ ಅಂಗಡಿಯಲ್ಲಿ ತಾನೇ ನಮಗೆ ಸಿಕ್ಬಿಡ್ಬೇಕು. ಏನೋ ಒಂದು ಊಟ ಕೊಡಪ್ಪ ಅಂದರೆ ಕೊಡೋ, ಒಂದು 5 ಕೆಜಿ ಕೊಡೋರು ಕೊಡ್ತಾನೆ. ಆದರೆ ಆ ಅನ್ನ ಎಲ್ಲಿಂದ ಬಂದಿದೆ? ಹೌದಲ್ಲ, ಅನ್ನಭೂತಿ ಭೂತಾನಿ ಅಂದರೆ ಅನ್ನದಿಂದ ಯಾವುದಾಯಿತು ಸಪ್ತ ಧಾತುಗಳು ಉತ್ಪತ್ತಿ ಆಯಿತು. ಭೂತಾನ ಅನ್ನಭೂತಿ ಭೂತಾನ ಭೂತ ಅಂದರೆ ಉತ್ಪತ್ತಿ ಆಗುತ್ತೆ ಅನ್ನದಿಂದ. ಭೂತಗಳು ಅಂದರೆ ಶರೀರ. ಈ ಪಾಂಚಭೌತಿಕ ಶರೀರ ಉತ್ಪತ್ತಿ ಆಗೋದು ಯಾವುದೇ ಅನ್ನದಿಂದ. ಯಾಕೆ ಅನ್ನದಿಂದ ಅಂದರೆ ಇದು ಸಪ್ತ ಧಾತುಗಳು ಉತ್ಪತ್ತಿ ಆಗ್ತದೆ ನಮ್ಮಲ್ಲಿ. ಅನ್ನದಲ್ಲಿ ಸಪ್ತಧಾತು ಅನ್ನೋರು ಹೇಳಿದಂಗೆ ರಕ್ತ, ಮೂಳೆ, ಮಾಂಸ, ಮಜ್ಜೆ, ಗಲದೆ ಹೆಂಗಸಲ್ಲಿ ರಜವಾಗಿಯೋ ಗಂಡಸಲ್ಲಿ ಬೀಜವಾಗಿ ಇರುತ್ತೆ. ಇವೆರಡು ಸಂಯೋಗದಿಂದ ನಮ್ಮ ಭೂತಗಳಾಗುತ್ತೆ. ಅದಕ್ಕೆ ಅನ್ನಭೂತಿ ಭೂತಾನಿ. ಅಂದರೆ ಅನ್ನ ಬಂದ ಮೇಲೆ ಅನ್ನಭೂತಿ ಭೂತಾನಿ ಅಂದಮೇಲೆ ಅನ್ನ ತಿಂದ ಮೇಲೆ ಹೆಂಗಸು ಗಂಟು ಒಂದು ತಜವಾಗುತ್ತೆ, ಒಂದು ಶುಕ್ರವಾಗುತ್ತೆ. ಆಗ ಅನ್ನ ಎಲ್ಲಿಂದ ಬಂತು? ಭೂಮಿಯಿಂದ ಬರುತ್ತೆ. ಅನ್ನ ಏನೋ ನಾವು ತಿಂತೀವಿ, ಸಪ್ತಧಾತುಗಳು ಉತ್ಪತ್ತಿ ಆಯಿತು ನಮ್ಮಲ್ಲಿ. ಅನ್ನಭೂತಿ ಭೂತಾನಿ ಅನ್ನದಿಂದ ಭೂತಗಳು ಸೃಷ್ಟಿಯಾಗಿ ಬಂತು. ಅನ್ನಭೂತಿ ಭೂತಾನಿ. ಆದರೆ ಅನ್ನ ಬಂದಿದ್ದು ಭೂಮಿಯಿಂದ ಅಲ್ವಾ? ಆದರೆ ಆ ಭೂಮಿಯಲ್ಲಿ ಬರಬೇಕಾದ್ರೆ ಏನಾಗಬೇಕು? ಮಳೆ ಬರಬೇಕಲ್ವ? ಇವಾಗ ಭೂಮಿ ಸುಮ್ಮನೆ ಆಗಿ ಇಟ್ಬಿಟ್ರೆ ಬೆಳೆ ಬೆಳೆಯೋಕ್ಕಾಗತ್ತಾ? ನೀರು ಅಂದರೆ ಅನ್ನಭೂತಿ ಭೂತಾನಿ. ಆ ಅನ್ನ ಭೂಮಿಯಿಂದ ಬರಬೇಕಾದ್ರೆ ಇದು ಮೇಲೆ ಪ್ರಜ್ಞನ್ ಅನ್ನ ಸಂಭವ ಅಂತಾರೆ. ಪ್ರಜ್ಞನ್ ಅಂದರೆ ಮಳೆ. ನಾವೇನು ಅನ್ನ ತೊಗೊಂಡ್ವಿ, ತಿಂದ್ವಿ, ಮಾಡಿದ್ವಿ, ಅಷ್ಟೇ ಬಂದಿದ್ದು. ಇದು ಆಧ್ಯಾತ್ಮಿಕ ಅದು ಹೇಳಿ ನಾನು ಗಮನ ಬಂತೀವಲ್ಲ, ಕರೆಕ್ಟಾಗಿರೋದು. ಯಾಕಂದರೆ ಆಧ್ಯಾತ್ಮಿಕ ವಿಚಾರಕ್ಕೆ ನಮಗೆ ಶಾಸ್ತ್ರ ನಮಗೆ ಬರಬೇಕನ್ನೋದು ಅನುಭವ ಬರೋದು ಏನು ಬೇಕು? ಇದು ಆಧ್ಯಾತ್ಮ ವಿಚಾರ ಏನಕ್ಕೆ ನಾವು ಇದು ಬರೋದಂದರೆ ನಮ್ಮ ಸ್ವರೂಪನ ಅರಿವಿಗೆ ನಾವು ಬಂದಿದ್ದೀವಿ. ಅಂದರೆ ಆಧ್ಯಾತ್ಮ ಅಂದರೆ ಜೀವ ಚೈತನ್ಯ ಸಮುದಾಯಕ್ಕೆ ನಾವು ಆಧ್ಯಾತ್ಮ ಅಂತೀವಿ. ಏನಕ್ಕೆ ಆಧ್ಯಾತ್ಮ ಅಂದರೆ ಇದು ಗುರುವಿನ ಅನುಗ್ರಹದಿಂದ ಉಂಟಾಗುವ ಮೋಕ್ಷವು ನಿಶ್ಚಯವು ಅನುಭವ ತನಕ ಇವೆಲ್ಲ ಯಾವುದು ಸತ್ಸಂಗ, ಸತ್ಸೇವೆ, ತ್ಯಾಗಗಳು. ನಾವೇನಕ್ಕೆ ಸತ್ಸಂಗ ಬಂದಿರೋದು? ನಮ್ಮ ಸ್ವರೂಪ ಜ್ಞಾನ ತಿಳಿದುಕೊಳ್ಳೋಕ್ಕೋಸ್ಕರ. ಆ ಜ್ಞಾನ ತಿಳಿಬೇಕಾದ್ರೆ ಮುಖ್ಯವಾಗಿ ಏನು ಬೇಕು? ಜ್ಞಾನ ಬೇಕು. ಜ್ಞಾನ ಅಂದರೆ ಗುರುವೇ, ಇನ್ನೇನು ಬೇರೆ ಅಲ್ಲ. ಜ್ಞಾನನೇ ಬೇರೆ ಅಲ್ಲ, ಗುರುವೇ ಬೇರೆ ಅಲ್ಲ. ಅದಕ್ಕೆ ಜ್ಞಾನ ಬೇಕು. ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರ ಬಿಹ ಅಂತ ಹೇಳೋದು. ಎಲ್ಲದಕ್ಕೂ ಜ್ಞಾನವೇ ಮುಖ್ಯ. ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ಬರುವು, ಜ್ಞಾನದಿಂದಲೇ ಸಕಲವು. ಜ್ಞಾನವಿಲ್ಲದೆ ಸಕಲವು ತನಗಿದ್ದು ಹಾನಿ ಕಾರಣೀಯ ಸರ್ವಜ್ಞಾನ. ಒಂದು ವ್ಯಾಪಾರ ಮಾಡಲಿ, ಒಂದು ವ್ಯವಹಾರ ಮಾಡಲಿ, ಏನೇ ಮಾಡಲಿ, ನಮ್ಗೇನು ಬೇಕೋ ಬೇಕಾ? ಸಾಧ್ಯ. ಅದಕ್ಕೆ ಯಾವ್ದು ಹೇಳೋದು? ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರ ಬಿಹ. ಈ ಜ್ಞಾನದಿಂದಲೇ ನಾವು ವ್ಯವಹಾರ ಮಾಡೋದಾಗಲಿ, ಒಂದು ಆಧ್ಯಾತ್ಮಿಕ ವಿಚಾರ ನಾವು ಬರೋದಾಗಲಿ, ಜ್ಞಾನ ಆದರೆ ನಾವು ಒಳಗೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಸಾಧ್ಯನೇ ಇಲ್ಲ. ನಾವು ಇಲ್ಲಿ ಬಂದು ಕೂತ್ಕೊಂಡು ಕೂಡ ಒಂದು ಇದೆ ಕಾರಣ ಇದೆ. ನಾವು ಸುಮ್ಮನೆ ಬಂದು ಇಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಆ ಕಾರಣ ಇದೆ. ಇವಾಗ ನಾನು ಇವತ್ತು ದಿನ ಬಂದು ನಾನು ಕೂತ್ಕೊಳ್ಳೋಕ್ಕೆ ಕಾರಣ ನಮ್ಮ ಗುರುಗಳೇ.
ಪಾಪ 4 ದಿನದ ಫೋನ್ ಮಾಡ್ತಾನೆ ಇದೆ, ನನಗೇನೋ ಅನಿವಾರ್ಯ ಕೆಲಸ ಬಿಡುತ್ತೆ ಅನ್ಕೋದು, ಅದು ಮುಗಿಸ್ಕೊಂಡಿರೋದು ಅಷ್ಟೇ. ಹೇಗೆ ಮಾತು ತಪ್ಪು ಮಾತು. ಇದು ಆಧ್ಯಾತ್ಮಿಕ ಆಗಬೇಕು. ನಾವು ಇದರೊಳಗೆ ಹೋಗ ಅದಕ್ಕೋಸ್ಕರವಾಗಿ ಜ್ಞಾನದಿಂದ ಇಹ ಪರ ಎರಡೂ ಬೇಕಾಯಿತು. ಅಂದರೆ ವ್ಯವಹಾರಕ್ಕೂ ಜ್ಞಾನ ಬೇಕು, ಇಲ್ಲ ಆಧ್ಯಾತ್ಮಿಕಕ್ಕೂ ಕೂಡ ಜ್ಞಾನ ಬೇಕು. ಜ್ಞಾನ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವರಿಗೆ ಏನಕ್ಕೆ ಜ್ಞಾನ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಮಿತಿ ಅಂದರೆ ಜ್ಞಾನಂ ಲಬ್ಧ ಶಾಂತಿ ಅಚರೇಣ ಗಚ್ಚತಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಯಾರಿಗೆಲ್ಲ ಜ್ಞಾನ ಬರೋದು ಹೆಚ್ಚಾಗಿ ಅಂಟ್ಕೊಳ್ಳೋದು ಶ್ರದ್ಧೆ ಇರಬೇಕಿದೆ. ಶ್ರದ್ಧೆ ಬರೋ ಸುಮ್ಮನೆ ಬುಡುಗುಡಿಗೆ ಜಾಸ್ತಿ ಬಂದು ಕೂತ್ಕೊಂಡ್ರೆ ಬರಲ್ಲ, ಸುಳ್ಳದು. ಸಂಸ್ಕಾರವಿದೆ. ಬಹುನಾಂ ಜನ್ಮಾನ ಮತ್ತು ಜ್ಞಾನವಾನ ಪ್ರಬದಿದೆ. ವಾಸುದೇವ ಸ್ವಾಮಿ ಸಹ ಮಹಾತ್ಮ ಸುಧುರ್ಲಭ. ಇಲ್ಲಿ ಬಂದು ಕೂತ್ಕೊಂಡ್ರೆ ಇದೆಲ್ಲ ಮಹತ್ವರೇ, ಸಾಮಾನ್ಯರಲ್ಲ. ಈ ವಿಷಯ ಯಾರು ಕೇಳಕ್ಕೆ ನೋಡಿ, ಇಷ್ಟು ಜನ ಇಲ್ಲಿ ಕಮ್ಮಪೇಟೆಯಲ್ಲಿ ಯಾರಾದರೂ ಬಂದಿದ್ದೀವಿ ಕೂತ್ಕೊಂಡಿದ್ದೀವ ಆಗಲ್ಲ. ಅಯ್ಯ ನಾನು ಕೂರ್ಸೋಕ್ಕಿಲ್ಲಪ್ಪ. ನಮ್ಮ ಆಶ್ರಮದಲ್ಲಿ ಏನೇ ಒಂದು ಪೌರ್ಣಮಿ ಕಾರ್ಯಕ್ರಮ ಮಾಡಿದ್ರು ನಾವು ಭಾನುವಾರ ಮಾಡೋದೇ ಇಲ್ಲ. ಭಾನುವಾರ ಏನಾದರೂ ಇದ್ದಿದ್ದರೆ ಪೌರ್ಣಮಿ ನಾವು ಭಾನುವಾರ ಮಾಡೋ ಮಿಕ್ನಾಗಿಲ್ಲ ಮಾಡ್ತೇವೆ. ನಮ್ಮ ಅಲ್ಲಿ ಭಾನುವಾರ ನಾವು ಮಾಡಿ ಯಾರೂ ಬರಲ್ಲ. ಅದಕ್ಕೋಸ್ಕರವಾಗಿ ಶ್ರದ್ಧಾವಾನ್ ಲಭತೆ ಜ್ಞಾನ. ಯಾವ ಮನುಷ್ಯನಿಗೆ ಶ್ರದ್ಧೆ ಇತ್ತು ಆ ಶ್ರದ್ಧೆಯಿಂದ ಅವನಿಗೆ ಜ್ಞಾನ ಪ್ರಾಪ್ತವಾಗುತ್ತೆ. ಇದು ಮಾಡೋಕ್ಕಾಗಲ್ಲ, ಸುಮ್ಮನೆ ನಾವು ಹೇಳಿದಾಗ್ತೇವೆ. ಒಂದು ಸಾರಿ ಒಬ್ಬ ಗುರು ತಾವ ಶಿಷ್ಯ ಪಾಠ ಮಾಡಿ ಇದೇ ಥರ ಆಧ್ಯಾತ್ಮಿಕ ಮಾಡ್ತಾ ಇರ್ತಾರೆ. ಅಲ್ಲಿ ಒಬ್ಬ ಶಿಷ್ಯ ಸುಮಾರು ವರ್ಷಗಳ ಸೇವೆ ಮಾಡ್ತಾವನು. ಯಾತವ ಗುರು. ಆದರೆ ಅಲ್ಲಿ ಬಂದಿರ್ತಕ್ಕಂಥ ಶಿಷ್ಯರು ಕೆಲವರು ಆದಷ್ಟು ಜಲ್ದಿ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಇವನಿಗೂ ಒಂದು ಅನುಮಾನ ಬಂತು, ಯಾರಿಗೆ ಶಿಷ್ಯನಿಗೆ. ಅಲ್ಲ, ನಾನು ಇಷ್ಟು ವರ್ಷದಿಂದ ಗುರುಗಂಟ ಅವ್ರು ಸೇವೆ ಮಾಡ್ತಾನೆ, ಇಷ್ಟು ವರ್ಷದಿಂದ ನಾವು ಏನು ಮಾಡಿದ್ರೆ ಕೇಳ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದೆ. ಇವ್ರು ಮಾತ್ರ ಮೊನ್ನೆ ಬಂದವರು 1 ವರ್ಷ 1.5 ವರ್ಷ ನೋಡೋಣ ಗೊತ್ತಾಗಲ್ಲ ಮುಗಿಸ್ಕೊಂಡು. ನಾನು ಇನ್ನೂ ಇಲ್ಲೇ ಇದ್ದೀನಲ್ಲ ಅಂದ್ಕೊಂಡು ಅಂತ ಹೇಳಿದ್ರು. ಯಾವುದೋ ಶಿಷ್ಯನಿಗೆ ಅನುಮಾನ ಬಂದ್ಬಿಡ್ತು ಗುರು ಮೇಲೆ. ಆವಾಗ ಗುರುಗಳು ಎಲ್ಲ ಪಾಠನ ಮುಗಿತು, ಎಲ್ಲ ಆದಮೇಲೆ ಇವರು ಹೋದಂತೆ. ಸ್ವಾಮಿ ನಮಸ್ಕಾರ, ನನ್ನೊಂದು ನನಗೆ ಅನುಮಾನ ಪ್ರಾಪ್ತಿ ಆಗೋಗ್ಬಿಟ್ಟಿದ್ದೀವಲ್ಲ ನನಗೆ ನಿಮ್ಮ ಮೇಲೆ. ಅಯ್ಯ ನನ್ನ ಮೇಲೆ ಏನಕ್ಕಯ್ಯ ಅನುಮಾನ ಅಂತ ಏನಿಲ್ಲ ಸ್ವಾಮಿ, ನಾನು ನಿಮಗೆ ಸುಮಾರು ವರ್ಷದಿಂದ ನಾನು ಸೇವೆ ಮಾಡ್ತಾಯಿದ್ದೀನಿ, ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದೀನಿ. ಆದರೆ ನಿನ್ನೆ ಮೊನ್ನೆ ಬಂದು 3 ವರ್ಷ 4 ವರ್ಷ ಇದು ಒಳವಾಗಿನೇ ಎಲ್ಲರೂ ಬಿಟ್ಟು ನೀವು ಹೋಗಿ ಮಾಡಿ ಮುಂದಕ್ಕೆ ಕೂತವ್ರಲ್ಲ, ನಾನು ಯಾಕೆ ಮಾಡಿದ್ರೆ ಸರಿಯಾಗಿ ನನಗೆ ಪಾಠ ಮಾಡಿಲ್ಲ ಅಂತ ಗುರು ಮೇಲೆ ಶಿಷ್ಯ ಹೇಳ್ಬಿಡು, ನೀವೇ ನನಗೆ ಸರಿಯಾಗಿ ಪಾಠ ಮಾಡಿ, ಅದಕ್ಕೆ ನಾನು ಹೀಗೆ ಇರೋದು. ಗುರು ಆಗಲಿಲ್ಲಪ್ಪ ಅಂದರೆ ಸರಿನಪ್ಪ ಒಪ್ಕೊಂಡು ನೋಡೋ, ಬೆಳಗ್ಗೆ ನೀವೆಲ್ಲ ಸ್ನಾನ ಗಿನ ಮಾಡಿ ರೆಡಿ ಆಗ್ಯಾರಪ್ಪ. ಸರಿ ಸ್ವಾಮಿ, ಅದು ಇವ್ರು ಗುರು ಬೇರೆ ಇವನೇ ಅಂದ್ಕೊಂಡ, ನನಗೇನೋ ಸ್ಪೆಷಲ್ಲಾಗಿ ಹೇಳ್ಕೊಡ್ತಾರೆ ಅಂದ್ಬಿಟ್ಟು ಇವ್ರು ಶಿಷ್ಯ ರೆಡಿಯಾದ. ಸರಿ, ಬೆಳಗ್ಗೆ ಆಯಿತು, ಎಲ್ಲ ಅವ್ನು ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡ್ರು, ಎಲ್ಲ ಆಯಿತು. ಶಿರಸ್ಸಿಗೆ ಬೋಧಿ ಎಲ್ಲ ಮಾಡಿಬಿಟ್ಟು ಎಲ್ಲ ಆಯಿತು. ಇವರು ಗುರು, ಏನು ಸ್ವಾಮಿ ಇನ್ನೂ ಸುಮ್ಮನೆ ಇದ್ದೀವಿ ನಾವು ಅಂದ. ಇದೇ ಯಾತ್ರ ಬೀಳಬೇಡ. ಸರಿ, ಶಿಷ್ಯನ ಕರ್ಕೊಂಡು ಸುಮಾರು 11-12 ಗಂಟೆ. ಅವಾಗೆಲ್ಲ ಗುರುಗಳು ಇರೋದು ಕಾಡು ಪ್ರದೇಶದಲ್ಲಿ, ಇವಾಗ ಇಲ್ಲಿ ಮಾಡೋಕ್ಕಾಗಲ್ಲ. ಆವಾಗ ಗುರುನ ಕರ್ಕೊಂಡೋಗಿ, ಏನು ಸ್ವಾಮಿ ನೀವೆಲ್ಲ ಕರ್ಕೊಂಡು ನೋಡಯ್ಯ, ನೀನು ಸುಮ್ಮನೆ ನನ್ನ ಜೊತೆಗೆ ಬಾ, ಸುಮ್ಮನೆ ಬಾ ನೀನು ಜೊತೆಗೆ. ಸರಿ, ಓದ್ತಾ ನಡು ಬಿಸಿಲು. ಓದ್ತಾ ಒಂದು ದೊಡ್ಡ ಆಲದ ಮರ. ಆ ಆಲದ ಮರ ಮುಂದೆ ಒಂದು ಕಡೆ ಬರುವಾಗ ನೆಲಬಾವಿ. ಇವಾಗೆಲ್ಲ ಹಳ್ಳಿಗಳ ನೆಲಬಾವಿನೇ ಇರೋದು, ತಿಳಿಬೇಕು. ಸರಿ, ನೋಡೋದು ಗುರುಗಳು ಒಂದು ಕಡೆ ಒಂದಷ್ಟು ದೂರ ಹೋಗಿ ಶಿಷ್ಯನ ಕೂತ್ಕೊಳ್ಳೋ, ಯಾ ನನಗೆ ಸಾಕಾಗೋಯ್ತು ಮಗ, ಇನ್ನು ಮುಂದಕ್ಕೆ ನಾವು ಪ್ರಯಾಣ ಮಾಡಬೇಕು, ಇದು ಸ್ವಲ್ಪ ಕೂತ್ಕೊಳ್ಳೋ. ಹಂಗೆ ಆಗಿ ಸ್ವಾಮಿ ತಗೊಂಡು ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡಾಗ ಯಾವ ಶಿಷ್ಯ ಕೂತ್ಕೊಂಡೇ ನೋಡೋದು. ಶಿಷ್ಯ ನನಗೆ ಯಾಕೋ ಬಿರಿಯೂಟ ಧಾರವಾಡ ಇದೆಯೋ ನೋಡೋ, ಅಲ್ಲಿ ಹೆಂಗೆ ಬಾವಿ ಇದೆಯೋ ಅಲ್ಲಿ ಹೋಗ್ಬಿಟ್ಟು ನೀನೇನು ಮಾಡೋ, ನೀರು ತಗೊಂಡ್ಬಾರೋ. ಎಷ್ಟೇ ತಾನೆ ಸ್ವಾಮಿ, ನಾನು ಸ್ವಲ್ಪ ತೋಡ್ದಾಗ ಯಾವುದೋ ಶಿಷ್ಯ ಓಡ್ದ. ಹೆಂಗೆ ಗುರುಗಳು ತರಬೇಕಲ್ಲ, ಸ್ವಲ್ಪ ತೋಡ್ದ. ಆ ಬಾವಿ ತಗೋದ, ನೆಲಬಾವಿ ಅದು, ಬಗ್ಗಿಟ್ಟಿಗೆ ಆಗ ಇಲ್ಲ. ಇವಾಗ ಏನು ಮಾಡಬೇಕು,
ಇವ್ರು ನೋಡ್ದ, ಆ ಕಡೆ ಈ ಕಡೆ ನೋಡ್ದ, ಬಕೆಟ್ ಮಾತಾಯ್ತು, ನೀರು ಹಳ್ಳದಲ್ಲಿದೆ, ಹಗ್ಗ ಇಲ್ಲ. ಛೇ ಬಿಡ, ಆಗಲ್ಲ ಅಂದ್ಬಿಟ್ಟು ಹೋಗಿ ಮತ್ತೆ ಗುರು ತಗೊಳ್ದಂತೆ. ಯಾಕೋ ಮಗ ಬರುತ್ತೆ ನಲ್ವಣ್ಣು, ಅಯ್ಯ ನಡೀಲಿ ಸ್ವಾಮಿ, ನೀರು ಚೆನ್ನಾಗಿಲ್ಲ ಅವೆಲ್ಲ ನಮಗೆ ಗೊತ್ತಾಗಲ್ಲ. ಅದೇ ಅಲ್ಲೋ, ಅದು ಒಳ್ಳೆ ನೀರದು, ಅದ್ರಲ್ಲಿ ನಿಮ್ಗೆ ಹೇಳ್ಬೋದು, ಓದೋ ಸ್ವಲ್ಪ ಕೂತ್ಕೊಳ್ಳೋಬೋದೇ ಅಂತ ಶಿಷ್ಯ ಎಲ್ಲ ಕುಂಡಿಸ್ತಾ ನಡು ಬಿಸಿಲು ಬರ್ತಾರೆ. ನೋಡ್ತಾ ಇದ್ರೆ ಶಿಷ್ಯ ಅಂದ್ಕೊಂಡ, ಇದೇ ನಮ್ಮ ಊರು ಸುಮ್ಮನೆ ಕುಂಡಿಸ್ತಾವ್ರೆ, ಏನು ಸುಮ್ಮನೆ ನಾನು ಹೇಳೋದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದ. ಸರಿ, ಆ ಕಡೆಯಿಂದ ಒಬ್ಬರು ದಾರಿಗೆ ಒಬ್ಬರು ಬಂದು ಅದೇ ಮಾಡುವಾಗ ಬರ್ತಾ ಅವರೇ. ಈ ಶಿಷ್ಯ ಗುರುಗಳಿದ್ದು ನೋಡ್ತಾ ಅವರೇ. ಆ ದಾರಿಗೆ ಹೋಗ ನೋಡ್ದ, ಅವನಿಗೂ ದಾವರಾಗಿತ್ತು, ಬಿಸಿಲು ಬೇರೆ ನೋಡ್ದ, ನೀರಿತ್ತು. ಹಬ್ಬ ಹಣ ಬಂದಂಗೆ ಆಯ್ತು ಅಂತ ನಿಟ್ಟಿಸಿ ನೋಡ್ತಾನೆ. ಅವರಿಬ್ಬರು ಯಾರು ಗುರು ಶಿಷ್ಯರಿಬ್ಬರು ನೋಡ್ತಾ ಅವ್ರು. ಅವನು ನೋಡ್ದ, ಇವನು ಶಿಷ್ಯನ ಅಂದ್ಕೊಂಡ, ನೀನು ಹೆಂಗಿದ್ದಿಲ್ಲ ಅವನು ಹೋಗ್ತಾನೆ, ಇವನು ಅಂದ್ಕೊಂಡವ್ರೆ ಯಾರೋ ಶಿಷ್ಯ. ಇವನು ಗುರುಗಳು ಏನು ಮಾತಾಡಿಲ್ಲ, ಸುಮ್ಮನೆ ಇದ್ರು. ಸರಿ, ಅವ್ನು ಬಂದ, ನೋಡ್ದ, ನೀರು ಚೆನ್ನಾಗಿತ್ತು. ಹಬ್ಬ ಅಂದ್ಬಿಟ್ಟು ನೋಡ್ದ, ಬಕೆಟ್ ಇತ್ತು, ಹಗ್ಗ ಇಲ್ಲ. ಅವನೇನು ಮಾಡ್ದ, ಹಗ್ಗ ತಾನೇ ಇಲ್ಲ, ಯಾಕೆ ಅಂದರೆ ಅವ್ನು ದೊಡ್ಡದಾಗಿ ಹುಲ್ಲು ಬೇಕಿತ್ತು. ಆ ಹುಲ್ಲು ಕಿತ್ಕೊಂಡು ಹಗ್ಗ ಮಾಡ್ದ. ಯಾರು ದಾರಿ ದಾರಿ ಹೋದ. ಆ ಬಕೆಟ್ ಕಟ್ಟಿ ಹಿಡಿದು ನೀರು ಸೇರ್ಕೊಂಡು ನೀರು ಕುಡಿದು ಆರಾಮ ಇಷ್ಟ ಆಗ್ತದೆ, ಮುಂದಕ್ಕೆ ಹೋಗ್ತಾವ. ದಾರಿ ಹೋಗ ಶಿಷ್ಯ ಗುರು ಹೇಳಿದ್ರು, ಏನಪ್ಪ ನೀನು ನನಗೇನು ಹೇಳಿದೆ, ನೀನು ನೀರು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ನಿನಗೂ ಅವನಿಗಿರುವಂಥ ವ್ಯತ್ಯಾಸ ಅಷ್ಟೇನೋ. ನೀನು 6 ವರ್ಷದಿಂದ ನನ್ನ ಹತ್ರ ಇದೆಯಾ ಅಂತ ಹೇಳಿದೆ, 6 ವರ್ಷದಿಂದ ಬೋಧೆನೂ ಮಾಡಿ, ಬೋಧೆ ಚೆನ್ನಾಗಿ ಮಾಡಿದಾಗ ಅಂತ ಹೇಳ್ಬಿಟ್ಟು ನಾನೇನು ಪಾಪ ಮಾಡ್ಕೊಳ್ಳಿ. ಯಾವುದೇ ಒಂದು ಇದಾಗಲಿ, ಕೆಲಸ ಆಗಲಿ, ಆಧ್ಯಾತ್ಮಿಕವಾಗಲಿ, ವ್ಯವಹಾರಿಕೆ ಆಗಲಿ, ನಾವು ಮಾಡಿದ್ರೆ ಶ್ರದ್ಧೆ ಇದ್ದು, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಹಿತೆಯಿಂದ ಜ್ಞಾನಂ ಲಬ್ಧ ಶಾಂತಿ ಶರೀರ ಬರ್ತದೆ. ಯಾವ ಮನುಷ್ಯನಿಗೆ ಶ್ರದ್ಧೆ ಇದೆ ಅದು ಫಲ ಕೊಟ್ಟೇ ಬಿಡ್ತದೆ, ಅದು ಫಲ ಕೊಟ್ಟಿದೆ. ಆವಾಗ ನೋಡಪ್ಪ, ಯಾವತ್ತೇ ಆಗಲಿ ಯಾವ ವಿದ್ಯೆ ಆಗಲಿ ಶ್ರದ್ಧೆನ ನೀನು ಮಾಡಿದೆ, ನೀನು ಅವನಿಗೆ ಮುಂದಕ್ಕೆ ಹೋಗ್ತಾಯಿದ್ದು, ನೀನು ಮಾಡಲಿಲ್ಲ, ಮುಂದಕ್ಕೆ ಹೋಗೋ ಇದು ಮಾಡಲಿಲ್ಲ, ನೀನು ಹಂಗೆ ಇದೆಯಾ ಹಂಗೆ ಇದೆಯಪ್ಪ. ನೋಡ, ಬಂದ ಹಗ್ಗ ಮಾಡ್ದ, ನೀರು ಕುಡ್ದ, ಮುಂದಕ್ಕೆ ಹೋದ, ಹಂಗೆ ನೀನು ಮಾಡು ಸಂಜೆಯಾಗಿ. ಆವಾಗ ಅವ್ನು ತಳಗಡೆ ಹೋಗಿ ನಾನು ಮಾಡಿ ತುಪ್ಪ. ನಾನು ಸುಮ್ಮನೆ ಪ್ರವಚನ ಕೇಳಿದ್ರು, ಗುರುಬಿಟ್ಟು ಆ ಬೋಧೆ ಮಾಡಿ ತೊಗೊಂಡು ಏನು ನಾನು ಸಾಧನೆ ಮಾಡಿಲ್ಲ ನಾನು ಅಂತೇಳಿ ಆವಾಗ ಅರಿವಾಯ್ತು. ಇದೇ ರೀತಿಯಾಗಿ ಬಿಡೋದು, ಯಾವುದೇ ಒಂದು ಕೆಲಸ ಮಾಡಿರ್ಬಾರ್ದು. ಅದಕ್ಕೋಸ್ಕರ ಅಣ್ಣ ಅವ್ರು ಹೇಳ್ದಂಗೆ ಅನ್ನಾದ ಭೌತಿ ಭೂತಾನಿ, ಅನ್ನದ ಬರೋಲ್ಲ, ಅನ್ನದಿಂದ ಸಪ್ತಧಾತುಗಳು ಉತ್ಪತ್ತಿ ಆಗುತ್ತೆ. ಅನ್ನಾದ ಭೌತಿ ಭೂತಾನಿ, ಅನ್ನದಿಂದ ನಮ್ಮ ಶರೀರಗಳೆಲ್ಲ ಉತ್ಪತ್ತಿ ಆಗುತ್ತೆ. ನಮ್ಮ ಶರೀರ ಆ ಅನ್ನ ಯಾವುದಿಂದ ಬರುತ್ತೆ, ಭೂದೇವಿಯಿಂದ ಬರುತ್ತೆ. ಆದರೆ ಆ ಭೂದೇವಿಯಿಂದ ಬಂದಾಗ ಆ ಭೂದೇವಿಗೆ ಏನು ಬರಬೇಕು, ಪ್ರಜ್ಞನ್ ಅನ್ನ ಸಂಭವ ಅಂದವರು. ಅನ್ನಭೌತಿ ಭೂತಾನಿ ಪ್ರಜ್ಞನ್ ಅನ್ನ ಸಂಭವ. ಆ ಬೆಳೆ ಬರಬೇಕಾದ್ರೆ ಏನಾಗಬೇಕು, ಆ ಮಳೆ ಬಂದ್ರೇ ಅದು ಗರ್ಭ ಕಟ್ಟೋದು ಭೂಮಿ ಕೂಡ. ನಾವು ನೋಡಿ ಎಷ್ಟು ಮಹಾತ್ಮರು ಎಷ್ಟು ಜ್ಞಾನವಂತಲ್ಲ ನಮ್ಗೆ ತಿಳಿಸಿ ಸುಲಭ ಕೊಟ್ಟರು. ಆದರೆ ನಾವು ಅದನ್ನು ಯೂಸ್ ಮಾಡ್ಕೊತಾ ಇಲ್ಲ. ಅನ್ನಭೌತಿ ಭೂತಾನೆ ಪ್ರಜ್ಞನ್ ಅನ್ನ ಸಂಭವ. ಯಾವಾಗ ಮಳೆ ಬಿತ್ತೋ, ತಾಯಿ ಗರ್ಭದ ಮೇಲೆ ಬಿತ್ತೋ, ಯಾವ್ದ ಮೇಲೆ ಭೂಮಿ ಬಿತ್ತೋ ಅದನ್ನು ಗರ್ಭ ಕಟ್ಟಿ. ಇದಕ್ಕೆ ಸತ್ಯವಾದ ಮಾತು ಎಲ್ಲರಿಗೂ ಗೊತ್ತು. ನವಧಾನ್ಯಗಳು, ನವರತ್ನಗಳು ಎಲ್ಲವೂ ಭೂಮಿಯಲ್ಲಿ ಸಿಕ್ಕೋದು. ಇವತ್ತಿನ ದಿನ ಅವರು ಯುದ್ಧ ಮಾಡೋದಕ್ಕೆ ಎಲ್ಲ ಹೇಳ್ತಾವ್ರೆ, ಸೈಕಲ್ ಮೇಲೆ ಬೀಡು ಹಿಂದಿನ ಇನ್ನು ತೇಳ್ತಾವ್ರು. ಹೌದೇ ಯುದ್ಧ ಅಂತ ಎಲ್ಲ. ಆದರೆ ಅನ್ನಭೌತಿ ಭೂತಾನೆ ಪ್ರಜ್ಞನ್ ಅನ್ನ ಸಂಭವ. ಆದರೆ ಮಳೆ ಬಂದಿದ್ದಕ್ಕೋಸ್ಕರವಾಗಿ ತಾಯಿ ಗರ್ಭ ಕಟ್ಟಿದ್ದು, ನಮಗೆ ಬೆಳೆ ಕೊಟ್ಟಲು, ನವಧಾನ್ಯ ಹಾಗೆಲ್ಲ ನವರತ್ನಗಳು ಎಲ್ಲ ಭೂಮಿಯಲ್ಲಿ ಸಿಕ್ತು. ಆದರೆ ಇದೆಲ್ಲ ಸೋಲೋಯ್ತು ಸ್ವಾಮಿ. ಅನ್ನಭೌತಿ ಭೂತ ಪ್ರಜ್ಞನ ಯಜ್ಞಾಗ್ಬೋದು. ಆದರೆ ಮಳೆ ಯಾಕೆ ಬೇಗ ಬರುತ್ತೆ, ಮಳೆ ಆಕಾಶದಿಂದ ಸಮುದ್ರದಿಂದ ಆವಿಯಾಗಿ. ಹೌದಾ, ಅದೇ ಯಜ್ಞಾಗ್ಭೂತಿ ಪ್ರಜ್ಞಂತ. ಆ ಯಜ್ಞ ಮಾಡಿದ್ರೆ ಯಜ್ಞ ಮಾಡ್ತಾರೆ, ಅದೊಂದು ಯಜ್ಞ ಅಂತೆ. ಆ ಮೋಡಗಳು ಹಾಗೆ ಹೋಗಿ ಮಳೆ ಸುರಿಸುತ್ತೆ. ಯಜ್ಞ ಆಗ್ಬೋದು. ಆ ಯಜ್ಞ ಯಾವುದಿಲ್ಲ, ಶಾಸ್ತ್ರ ಕಲ್ಪನೆ ಯಜ್ಞ ಆಗ್ಬೋದು.
ಯಜ್ಞ ಕರ್ಮ ಸಮುದ್ರವ. ಅದಕ್ಕೋಸ್ಕರವಾಗಿ ಮೊದಲು ನಾವು ತಾಯಿಯಾದ ಪೂಜೆಗೆ ನಾವು ಆ ಯಮ್ಮನ ಚಿನ್ನದಿಂದಲೇ ನಾವು ಗರ್ಭ ಕಟ್ಟಿ ನಮಗೆ ನಾವು ಎರಡನೇ ತಾಯಿ ಗರ್ಭಕ್ಕೆ ನಾವು ಇದು ಅಂಡದಿಂದ ಬಂದಿರತಕ್ಕಂಥ ವಿಷಯ. ಅದಕ್ಕೋಸ್ಕರವಾಗಿ ನಾವು ಸತ್ಸಂಗ ಸತ್ಸಂಗ ತ್ಯಾಗಗಳು ಯಾರಿನಂತ ಗುರುವೇ ಇದೆಲ್ಲ. ಗುರುವೇ ಅನುಗ್ರಹದಿಂದ ಉಂಟಾಗುವ ಮೋಕ್ಷ ನಿಶ್ಚಯ ಅನುಭವಿರ್ತಕ್ಕಂಥ ಸರಳ ಸಾಮಾನ್ಯ ಅಂತಕ್ಕಂಥ ಗೋಪಣ್ಣ ಅಂದ್ಬಿಟ್ಟು ನೀವು ಭದ್ರಾಚಲ ರಾಮದಾಸ ಸ್ಟೋರಿಯಲ್ಲಿ ಬರುತ್ತೆ, ಭಾಳ ಚೆನ್ನಾಗಿದೆ. ಸರಳ ಸಾಮಾನ್ಯ ಅಂತಕ್ಕಂಥ ಮನುಷ್ಯ ಅಂತ ಗೋಪಣ್ಣ ನೋಡಿ. ಪೂರ್ವಜೀವನದ ಸುಖದ ವಿಶೇಷದಿಂದ ಅವರಿಗೆ ರಾಮ ತಾರಕ ಮಂತ್ರ ಯಾರಿಂದ ಆಯಿತು? ಇದರಿಂದ ಕಬೀರಿಂದ ಆವಾಗ ಅವರಿಗೆ ರಾಮದಾಸ ಅಂತ ಹೆಸರು ಬಂದಿತ್ತು. ಮೊದಲು ಗೋಪಣ್ಣ ಅಂತ ಗೋಪಾಲ್ ಅವನ ಹೆಸರು ಮೊದಲು ಗೋಪಣ್ಣ. ರಾಮತಾರಕ ಅವನ ಪೂರ್ವಜನ ಸುಖದ ವಿಶೇಷದಿಂದ ಅವನಿಗೆ ಯಾರು ಬಂದ ರಾಮತಾರಕ ಮೊದಲು ಇವನಿಲ್ಲ ಬಂದು ಆವಾಗ ಅವನಿಗೆ ಹೆಸರು ಚೇಂಜ್ ಆಗುತ್ತೆ. ರಾಮದಾಸ ಇವರಿದ್ದು ಗೋಲ್ಕೊಂಡದಲ್ಲಿ ಅದು ಭದ್ರಾಚಲ ಇದ್ದದ್ದು ಗುಡ್ಡ. ಆ ಗುಡ್ಡದಲ್ಲಿ ರಾಮ ಲಕ್ಷ್ಮಣ ಹಳೇ ಒಂದು ದೇವಸ್ಥಾನದಲ್ಲಿ ಆ ಊರಿನಲ್ಲಿರ್ತಕ್ಕಂಥ ರೆಡ್ಡಿ ಸಂಜಾತಿ ಅಂತಕ್ಕಂಥ ಧಮ್ಮಕ್ಕ ನೋಡಿ ವರ್ಷ ಹೋಗಿ ಆ ಇದಕ್ಕೆ ಭದ್ರಾಚಲದ ಆ ಗುಡ್ಡಕ್ಕೆ ದಿನ ವರ್ಷ ಸರಿಯಾಗಿ ಇದು ಮಾಡೋ ಪೂಜೆ ಮಾಡ್ಕೊಂಬರೋರು. ಆವತ್ತು ದಿನ ನೋಡಿ ಗುರು ವಿಶೇಷ ಗುರು ಅನುಕೂಲ ಆಯಿತು. ಆ ಮಾರ್ಗವಾದ ಅಮ್ಮ ಧಮ್ಮಕ್ಕನ ಅಮ್ಮ ಆ ಭದ್ರಾಚಲಕ್ಕೆ ಹೋಗಿದ್ದ ಗೋಲ್ಕೊಂಡ ಮನೆ ಗೋಪಣ್ಣನ ಮನೆ ಮುಂದೆ ಓದ್ತಾ ಇದ್ದಂತೆ ಭಜನೆ ಮಾಡ್ಕೊಂಡು. ಗೋಪಣ್ಣನ ಅವ್ರನ್ನ ಏನು ಅಂದ್ಬಿಟ್ಟು ಏನಮ್ಮ ಆಯಿತು? ಏನಿಲ್ಲಪ್ಪ, ನನ್ನ ಮನೆಯ ದೇವರು ಮೇಲೆ ಇದ್ದಾರೆ, ಅಲ್ಲಿ ನಾನು ಈ ಥರ ರಾಮಲಕ್ಷ್ಮಿ ಶ್ರೀಗಂಧ ವಿರಿಗ ಮಾಡಿ ಅಲ್ಲೇನು ಒಂಥರ ಮಾಡಿ ಅನುದಾನ ಸಂಚಾರ ಮಾಡ್ಕೊಂಡು ಅಮ್ಮ ನಾನು ಬರ್ತೀನಿ ನೋಡಿ ಬೋಲ್ತು ಹೇಳ್ಕೊತಾ ಇದ್ವಿ ಯಾವುದೋ ಒಂದು ಇದು ಪುಣ್ಯ. ಅವಾಗ ಆತನ ಹೋದಾನೆ. ಹೋಗಿದ್ದೆ ಅವ್ರಿಗೆ ಮುದುಸು ಪಾಠ ಇದು ಮಾಪಾಠ ಗುರು ಅದು ಬಂದು ಆವಾಗ ಅವ್ರಿಗೆ ತಾನಿಷಾದರೆ ಅಂತ ಒಬ್ಬ ಮುಸ್ಲಿಮ್ಸ್ಗೆ ಆಗಿರಲ್ಲ ಅಂತ ಹೇಳಿದ್ರು. ತಾನಿಷಾ ಅವರಲ್ಲಿ ಮಂತ್ರಿ ಆಗಿಲ್ಲ. ಆ ಮಂತ್ರಿ ಮಗಳನ್ನೇ ಇವನು ಕೊಟ್ಟಿದ್ದೀವಿ ಯಾರಿಗೆ? ಗೋಪಣ್ಣನಿಗೆ. ಅದೇ ರಾಮದಾಸ. ಅವರು ರೆಕಮೆಂಡ್ ಮಾಡ್ತಾರೆ, ನೋಡಿ ನನ್ನ ಅಳಿಯಾದ ಆತನಿಗೆ ನೀವು ಕೊಡಿ, ಯಾವುದು ಟ್ಯಾಕ್ಸ್ ಕಲೆಕ್ಟರ್ ಆಗಿ ಹೇಳಿ ಕೊಟ್ಟಾರೆ. ಆವಾಗ ಇವ್ರು ತೊಗೊತಾನೆ. ಅವಾಗ ತೊಗೊಂಡಾಗ ಏನಾಯ್ತು ನೋಡಿ, ಇವರಿಗೆ ರಾಮನ ಅನುಗ್ರಹ ಏನಾಯ್ತು ಅಂದರೆ ಗುರುವಿನ ಅನುಗ್ರಹ ಬಂತು. ಆವಾಗ ಏನು ನೋಡ್ತಾ ಅದರಿಗೆ ಎಲ್ಲ ಶಿಥಿಲವಾಗಿತ್ತು. ಇದು ರಾಮ ಲಕ್ಷ್ಮಣ ಸೀತೆ ಭದ್ರಾಚಲ ಇದೆಲ್ಲ ಗುಡಿ ಗೋಪುರಗಳೆಲ್ಲ ಕಟ್ಟಿದ ಯಾರೋ ರಾಮದಾಸ. ಗುಡಿ ಗೋಪುರ ಕಟ್ಟಿದ ಸುಮ್ಮನೆ ಇರ್ತಾರೆ ಜನಗಳು, ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ. ಅವ್ನು ಅಂದ್ಕೊಂಡ ಅಲ್ಲಿದ್ದಿದ್ದೆ ಮೊದಲೇ ಮುಸ್ಲಿಮ್ಸು. ಅವ್ರು ಹೇಳಿ ಸ್ವಾಮಿ ಏನು ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡ್ರ ಇವ್ರಿಗೆ ರಾಜಂಗೆ ಹೇಳಿ ತಾನಿಷಾಗಾನೆ ಸುಮ್ಮನೆ ಇದ್ದೀರಾ, ಅವರು ರಾಮದಾಸ ಎಲ್ಲ ಕಲೆಕ್ಟ್ ಮಾಡಿಲ್ಲ, ಅವನು ಸ್ವಹ ಮಾಡ್ತಾನೆ ಅಂತೇಳಿ ಇವ್ರು ಕೋಪ ಬಂತು. ಒಂದು ಇಬ್ಬರು ಕಳ್ಸ, ಒಂದು ಹಿಂದೂನ ಒಬ್ಬ ಮುಸ್ಲಿಮ್ಸ್ ಕಳ್ಸೋದು. ರಿಪೋರ್ಟ್ ಬರೋದು ಏನಾದ್ರು ಹಿಂದೂನಲ್ಲಿ ಏನು ಮಾಡಿದ್ರೆ ಅವ್ರಿಗಿಲ್ಲ ಇವರು ದೇವ್ರ ಸೇವೆಗೆ ನಿಮ್ಮ ಹೆಸರಲ್ಲಿ ಮಾಡೋನೆ ಅಂತ ಅವ್ನು ಬರ್ದ. ಇವನಿಗೆ ಇವ್ರು ಮಾಡಿಲ್ಲ, ಸ್ವಾರ್ಥಕ್ಕಾಗಿ ಮಾಡ ಅಂತ ಇವನೇ. ಮೊದಲೇ ಮುಸ್ಲಿಮ್ಸ್ ಅವ್ರ ಕಾಟ ತಪ್ಪಲಿಲ್ಲ. ತಕ್ಷಣ ಗೋಪಣ್ಣ ಕರ್ಕೊಂಡು ಸೆರೆಮನೆಯಲ್ಲಿ ಹಾಕಿದ. ಯಾಕ ಇವನ ಬುದ್ಧ ರಾಮದಾಸನ ನೋಡಿ, ಎಷ್ಟೇ ಅವ್ನ ಮಹಾತ್ಮನಲ್ಲಿ ಏನೇ ಆಗಲಿ ಶರೀರ ಬಾಧೆ ತಡ್ಕೊಳಕ್ಕಾಗಲ್ಲ. ಆ ಏಟುಗಳು ಆ ಇದು ತಡೆಯೋಕ್ಕಾಗಲ್ಲ. ಆವಾಗ ಅವನು ಹೇಳೋದು ಯಾರು ಸೀತಮ್ಮಕ್ಕೆ ಸೇರಿಸಿ ನೋವು ತಡಿದಾಗೆ ಹೇಳ್ತಾನೆ ರಾಮಚಂದ್ರನಿಗೆ ಹೇಳ್ತಾರೆ, ಸೀತಮ್ಮಕ್ಕೆ ಸೇರಿಸಿ ಚಿಂತಾಕು ಪದము ತಾನಿಗೆ ಕೊಟ್ಟೆ ಪದಿವೇರು ವರಹಾಲು ರಾಮಚಂದ್ರ. ಭರತನಿಗೆ ಸೇವಿಸಿ ಬಂಗಾರಗಳ ತಾಡ ತಾನಿಗೆ ಕೊಟ್ಟೆ ಪದಿವೇರು ವರಹಾಲು ರಾಮಚಂದ್ರ. ಲಕ್ಷ್ಮಣಕ್ಕೆ ಸೇರಿಸಿ ಉಚ್ಚಾಲ ಹಾರము దానికి ಕೊಟ್ಟೆ ಪದಿವೇರು ವರಹಾಲು ರಾಮಚಂದ್ರ. ಶತ್ರುಘ್ನನಿಗೆ ಸೇರಿಸಿ ರತ್ನಾಳ ಆಹಾರము దానికి ಕೊಟ್ಟೆ ಪದಿವೇರು ವರಹಾಲು ರಾಮಚಂದ್ರ. ಏಟುಗಳು ಬೀಳ್ತಾನೆ ಇದೆ, ತಡೆಯೋಕ್ಕಾಗಲಿಲ್ಲ ಅಂತಾನೆ, ರಕ್ತ ಸೋರ್ತಾ ಇದೆ. ಆವಾಗ ಅದಕ್ಕೆ ಭಕ್ತಂಗೆ ಬಡತನವಿಲ್ಲ, ಸತ್ಯಂಗೆ ಕರ್ಮವಿಲ್ಲ, ಚಿತ್ತವ ಹುಟ್ಟಿ ಸೇವೆ ಮಾಡುವಂಗೆ ಮಟ್ಟ ಕೈಲಾಸನೇ ಆತನಿಗಿದೆ ಸುಕ್ಷೇತ್ರ ಅಂತ ಹೇಳ್ತಾರೆ. ಯಾವ ಭಕ್ತರು ಹೇಳಿದೆ ಅದೇ ಕ್ಷೇತ್ರ. ಆವಾಗ ರಾಮಚಂದ್ರನಿಗೆ ಹೇಳಿ ಕಲಿಕಿ ತುದಾಯಿ ನೀಗೆ ಘನಮಗ ಸೇವಿಸಿ ರಾಮಚಂದ್ರ, ನೀವು ಕುಲುಕಿ ತಿರುಗಿ ಇವರಪ್ಪ ಸೊಮ್ಮನೆ. ಏ ರಾಮಚಂದ್ರ, ಯಾರಪ್ಪನ ಸೊಮ್ಮಂತ ನೀನು ಹಾಕ್ಕೊಂಡು ತಿರುಗ್ತಾ ಇದೆಯಾ? ನಿನಗೆ ಕಿರೀಟ ಮಾಡಿ ಸಿಕ್ಕಿದ್ಯಾ? ಕಿರೀಟ ಮಾಡಿ ಸಿಕ್ಕಿದ್ದೀನಿ. ಆ ಕಿರೀಟ ಯಾರು ಹಾಕ್ಕೊಳೋದು? ನಾನು ಹಾಕ್ಕೊತೀನ? ಯಾರು ಹಾಕೊಂಡು? ನೀನು ಹಾಕ್ಕೊಳೋದು. ಇವರಪ್ಪ ಸೊಮ್ಮನೆ ಕುಲುಕಿ ತಿರುಗಿ ಅವು
ಕುಡಿದು ಓಡಾಡ್ತೀಯಲ್ಲ ಯಾರಪ್ಪನ ಮನೆಗೆ ಸೊತ್ತು. ಆವಾಗ ಏನಾಗುತ್ತೆ, ಇನ್ನೂ ಎರಡು ಜಾಸ್ತಿ ಆಯ್ತು ಅವನಿಗೆ. ಯಾಕೆ ಬದಲಾವಣೆ ಓಹೋ ಇದಾಗೋಲ್ಲ ಅಂದ್ಬಿಟ್ಟು ಎಷ್ಟೇ ಆಗಲಿ ಏನಾಗಲಿ ಹೆಂಗಸಿಗೆ ಸ್ವಲ್ಪ ಕರಡೆ ಇರುತ್ತಂತೆ. ಅವಾಗ ಸೀತಮ್ಮ ತಗೋದಂತೆ, ನನ್ನ ದ್ರೋಹಮಣಿ చెప్పవే సీతమ్మ తల్లి, ನನ್ನ ದ್ರೋಹಮಣಿ చెప్పు, ನಾರೀ ಶಿರೋಮಣಿ ನನ್ನ ದ್ರೋಹಮಣಿ చెప్పు, ಜನಕನ ಕೂಡ ಜನನಿ ಜಾನಕಮ್ಮ ನನ್ನ ದ್ರೋಹಮಣಿ చెప్పవే ಅಂತಾರೆ. ಆವಾಗ ಎಮ್ಮಗೆ ಸೀತಾದೇವಿಗೆ ಇದಾಗಿ ರಾಮನಿಗೆ ಕಿವಿತಾನೆ ಏನ್ರಿ ಆ ಭಕ್ತನ ಅಷ್ಟೊಂದು ಬಾಧೆ ಬೀಳ್ತಾನೆ ನಿಮ್ಮಿಂದ. ಓದ್ತಿರೋ ಇಲ್ವ ಒಂದು ಗಂಟೆ ನೀವು ಸಲ್ಲ ಅಂತ ಹೋಗ್ತಾರೆ. ರಾಮಾಲಕ್ಷ್ಮಣ ವೇಷದಲ್ಲಿ ಬಂದು ಆರಕ್ಷೆಗಳು ಎಷ್ಟಿತ್ತು, ಒಂದು ಯಾವುದಿದೆ ಸರ್ವೋತ್ತಲ್ಲಿ ಹೋಗಿ ತಾನಿಷ ದುಡ್ಡು ಹಾಕದಂತೆ ಅವ್ನು ಯಾರು ರಾಮಚಂದ್ರ. ಅವ್ರು ಕೇಳಿದ್ರೆ ನೀನು ಯಾರು ಏನೆಲ್ಲ ನಾನು ಯಾರು ಅಲ್ಲಪ್ಪ, ನಾನು ಅವ್ರ ಸೇವಕ, ನಾವೆಲ್ಲಿದ್ದೀವಿ ಅವರೆಲ್ಲ ಹೇಳಿ ಅದು ಕೆಲವು ಪ್ರಶ್ನೆಗಳಿಗೆ ಅದು ಬೇಡ. ಆವಾಗೆಲ್ಲ ಹೇಳಿದ ಮೇಲೆ ಆ ಸರ್ವೋತ್ತಲ ಆ ಅಮ್ಮ ರಾಣಿಯಾಗಿರೋ ಕೇಟ, ನೀವು ಸಾಮಾನ್ಯರಲ್ಲಿ ನೀವು ಯಾರೋ ದೈವಾಂಶ ಸಂಭೂತರಾಗಿ ಬಂದಿರೋ ಪೂಜೆ ಮಾಡೋಂಗೆ ಧನುಷ್ಯರಿಗೂ ಮಾಡುವ ಯಾರು ರಾಮಲಕ್ಷ್ಮಣ ಮಾಡುವ. ಅವ್ರು ಸರ್ವತ ತಾನಿಷ ಅಷ್ಟೊತ್ತಿಗೆ ಬರ್ತಾನೆ, ಬೆಳಗಿನ ಜಾವ ಬರ್ತಾನೆ, ಇಲ್ಲ ಕೂತ್ಕೊಂಡಿವಾಗ ಹೇಳ್ತಾನೆ ಯಾರು ಇವನು ತಾನಿಷ ದೊರೆ ಇವ್ರಿಗೆ ಹೇಳ್ತಾರೆ ರಾಮದಾಸಿಗೆ, ಅಪ್ಪ ನೀನು ಸಂದಿರ್ತಕ್ಕಂಥ ಹಣ ಎಲ್ಲ ಬಂದಿದೆಯಪ್ಪ, ನಿನಗಿನ್ನ ಬಿಡುಗಡೆ ಆಗಿ ಹೋಗ್ಬೋದು. ಅವ್ರು ಕೇಳಲ್ಲ ಅಂದರೆ ರಾಮನಿಗೆ ಅಷ್ಟೊಂದು ನೀರು ಬಂದೇ ಇದೆಯಾ, ಯಾರು ಕಾಂಡಕ್ಕೆ ಕೊಡುವಂಥ ಶಕ್ತಿ ಇದು ಕಂಠನ ಕೊಡುವಂಥದ್ದು ಏನಿಲ್ಲ, ಎಲ್ಲರ ಸಮ್ಮುಖದಲ್ಲಿ ಬರೋದು ನಾನು ಈಶಕ್ಕೆ ಬರಲ್ಲ ಅಂತ ನೋಡಿ ಎಷ್ಟಿದೆ. ನೀನು ಹೇಳ್ತಾನೆ ನಾನು ಬರೋಕ್ಕಾಗಲ್ಲ. ರಾಮದು ಯಾರು ಕಣ್ಗೂ ಕಾಂಡಿರ ಅಂತ ಕೊಡುವಂಥದ್ದು ಅಂಥದ್ದು ಏನಿದೆ ಅವನಿಗೆ, ಎಲ್ಲರ ಸಮ್ಮುಖದಲ್ಲಿ ತೋರಿಸಿಕೊಳ್ಳಿರಿ. ಪ್ರತ್ಯಕ್ಷ ಆಗಲಿಲ್ಲ ಅವರು. ಅದೇ ಆವಾಗ ತಮ್ಮ ಗುರುಗಳಾಗಿರ್ತಕ್ಕಂಥ ಕಬೀರರು ಬರ್ತಾರೆ. ಆವಾಗ ಅವರು ರಾಮಸೇನನ್ನು ಇದು ಮಾಡಿ ತೋರಿಸ್ತಾರೆ. ಅವಾಗೆಲ್ಲ ಕೈ ಮುಗಿದು ಅವರು ಹಿಂದಿನಲ್ಲಿ ಯಾವ್ಯಾವ ಜನ ಏನಾಗಲಿಲ್ಲ ಕೂರು ವೃತ್ತಾಂತವನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಹವೇನೇ ಆಗಲಿ ಗುರುವಿನ ಹಣದ ಇದ್ದಷ್ಟು ನಮಗೆ ಒಳ್ಳೆಯದು. ಗುರುವಿನೊಂದಿಲ್ಲ ಮೋಕ್ಷ ದಿಶೆ ಅನುಭವ ಬರ್ತಕ್ಕಂಥದ್ದು ಇದು ಅಪರೋಕ್ಷ ಅನುಭವ. ಅದು ಪ್ರತ್ಯಕ್ಷ ಅನುಭವ ಬರುತ್ತೆ ನಮಗೆ. ಯಾವುದದು ಪ್ರತ್ಯಕ್ಷ ಅನುಭವ? ಇಲ್ಲಿ ಎರಡು ಅನುಭವ ತೊಗೊತೀವಿ ನಾವು, ಪ್ರತ್ಯಕ್ಷಾನುಭವ ಅಪರೋಕ್ಷಾನುಭವ ಅಂತ. ಪ್ರತ್ಯಕ್ಷಾನುಭವ ನಾವು ದಿನ ಹೊಟ್ಟೆ ಹಸಿರು ನಾವು ಏನು ಮಾಡ್ತೀವಿ, ಊಟ ಮಾಡಿ ಎಷ್ಟು ತಿಂತೀವಿ ನಾವು, ಆಗಕ್ಕಿಲ್ಲ ನೀರು ಕುಡಿತೀವಿ ಸಾಕಪ್ಪ ಅವ್ನು ಕೇಳ್ತೀವಿ ಆನಂದ ಆಯ್ತಪ್ಪ. ಅದು ಪ್ರತ್ಯಕ್ಷ ಅನುಭವ. ಚೆನ್ನಾಗಿ ಕೇಳ್ಬೋದು. ಇದು ಪ್ರತ್ಯಕ್ಷ ಅನುಭವ. ಇದು ನಮಗೆ ದಿನನಿತ್ಯ ನಾವು ಅನುಭವಿಸ್ತಕ್ಕಂಥ ಅನುಭವಗಳು ಅವರ ಇದೆಲ್ಲರಿಗೂ ಅನುಭವ ಬಂದಿದೆ. ಪ್ರತ್ಯಕ್ಷ ಅನುಭವ. ಊಟ ಮಾಡಿದ ತೃಪ್ತಿ ಹೇಗೆ ಪ್ರತ್ಯಕ್ಷ ಅನುಭವ ಬರುತ್ತದೋ ಆದರೆ ಗುರುವಿನ ಹರಿವಿನಲ್ಲಿ ಉಂಟಾಗದ ಮೋಕ್ಷ ನಿಶ್ಚಯ ಅನುಭವ ಬರ್ತಕ್ಕಂಥದ್ದೇ ಅಪರೋಕ್ಷ ಅನುಭವ. ಓಂ ಸರಿ ಸರಿ. ಇಲ್ಲಿವರೆಗೂ ಶ್ರೀ ಹೇಮಾವತಿಯವರು ಒಂದು ಅತ್ಯುತ್ತಮವಾದ ಉದಾಹರಣೆಯ ಮೂಲಕ ಆತ್ಮಜ್ಞಾನವನ್ನು ತಿಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಈಗ ಎಲ್ಲ ಜೈ ಜೈ ಸತ್ಯ ಕಬೀರ್, ಸತ್ಯನಾಮ ಸತ್ಯ ಸುಕೃತ, ಸತರತ ಹತಕಾಮಿ ಸಾಹಿಬ್, ಸತರತ ಹತಕಾಮಿ ವಿಗತ ಕಲೇಶ ಸತದಾಮಿ, ವಿಗತ ಕಲೇಶ ಸತದಾಮಿ ತ್ರಿಭುವನಪತಿ ಸ್ವಾಮಿ ಸಾಹಿಬ್. ಜೈ ಜೈ ಸತ್ಯ ಕಬೀರ್, ಜಯತು ಜಯತು ಕಬೀರಂ ನಾಶಕ ಭವಪೀರಂ ಸಾಹಿಬ್, ನಾಶಕ ಭವಪೀರಂ. ದಾರೋ ಮನುಜ ಶರೀರಂ, ದಾರೋ ಮನುಜ ಶರೀರಂ ಶಿಶುವನ ಶರತೀರಂ ಸಾಹಿಬ್. ಜೈ ಜೈ ಸತ್ಯ ಕಬೀರ್. ಕಮಲ ಪತ್ರ ಪದ ಶೋಭಿತ ಶೋಭಾತೀತ
नीलाचल पराजित मुक्तामणि जैसे साहेब जय जय सत्य कबीर परम मनोहर रूप प्रमुदित सुख राशि साहेब प्रमुदित सुख राशि अति अभिनव अविनाशी अति अभिनव अविनाशी काशीपुरवासी साहेब जय जय सत्य कबीर हम सब बारण कारण प्रकटे तनधारी साहेब प्रकटे तनधारी पारक रूप विहारी रूप विहारी अविचल अविकारी साहेब जय जय सत्य कबीर साहेब कबीर की आरती अगणित अगहारी साहेब अगणित अगहारी धर्मदास बलिहारी धर्मदास बलिहारी मुद मंगलकारी साहेब जय जय सत्य कबीर साहेब कबीर की आरती जो कोई न रहावे साहेब जो कोई न रहावे भक्ति पदारथ पावे मोक्ति पदारथ पावे भव में नहीं हावे साहेब जय जय सत्य कबीर बोलिए श्री सतनाम आदि कबीर साहेब की जय सद्गुरु श्री हनुमान साहेब की जय गुरु माता जी की जय सर्व संत महंत की जय ಇದಕ್ಕೆ ಅರ್ಥ ಒಂದ್ಸರಿ ಹೇಳಪ್ಪ ಹೇಳೋಣ ಶ್ಲೋಕದ ಅರ್ಥ